ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಸ್ನೇಹಿತರೆ, ಪ್ರತಿ ವರ್ಷ ಗಣೇಶ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ. ಸೊ ಈ ವರ್ಷ ಕೂಡ ತುಂಬ ರೆಸ್ಪಾನ್ಸ್ ಕೊಡ್ತೀರಾ ಅಂತ ಭರವಸೆಯಿಂದ ಇಟ್ಟು ಗಣೇಶ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಆಲ್ಮೋಸ್ಟ್ ನನಗೆ ಒಂದು ತಿಂಗಳಿನ ಮುಂಚೆಯಿಂದ ಗಣೇಶ ವಿಡಿಯೋ ಮಾಡಿ ಕಮೆಂಟ್ಸ್ ಮಾಡ್ತಾಯಿರಾ. ಸೊ ಫೈನಲಿ 2026 ಮೊದಲ ಗಣೇಶ ವಿಡಿಯೋ ನಿಮ್ಗೆ ಕರ್ಕೊಂಡ್ಬಂದಿನಿ. ಸೊ ಮೊದಲದಾಗಿ ಇವತ್ತು ಎಲ್ಲಿ ಕರ್ಕೊಂಡ್ಬಂದು ಹೇಳಿದ್ರೆ ಹಾಸನ ಅಂತ ಶ್ರೀ ವಿನಾಯಕ ಗಣೇಶ ಐಡಲ್ಸ್ ಅಂದ್ಬಿಟ್ಟು. ಸೊ ಮೊದಲದಾಗಿ ಬ್ರದರ್ನ ಪರಿಚಯ ಮಾಡ್ಕೊಡ್ತೀವಿ. ಇವ್ರು ನಮ್ಗೆ ಪರಿಚಯ ಇದ್ದಾರೆ. ಬ್ರದರ್, ನಿಮ್ಮ ಪರಿಚಯ ನಮಗಿದೆ, ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಕಿಶನ್ ಅಂತ, ನಮ್ಮ ಪಾರ್ಟ್ನರ್ ವಿಜಯ್ ಅಂತ. ನಾವು ಬೇಸಿಕಲಿ ಹಾಸನವರು. ನಾವೊಂದು 5-6 ಇಯರ್ಸ್ ಇಂದ ಈ ಬಿಸ್ನೆಸ್ ಮಾಡ್ತಿದೀವಿ. ಪ್ರತಿ ವರ್ಷ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಡ್ಬಂದು ರಿಟೇಲ್ ಮಾಡ್ತಿದ್ವಿ. ಈ ವರ್ಷ ಏಕೆಂದ್ರೆ ನಮ್ಮ ಹಾಸನಿಂದ ಮುಂಬೈ ಹೋಗ್ತಾರೆ, ದುಲ್ಪೇಟ್ ಹೋಗ್ತಾರೆ ತರೋದಕ್ಕೆ, ಬೆಂಗಳೂರು ಹೋಗ್ತಾರೆ ತರೋದಕ್ಕೆ. ಸೊ ನಾವು ರಿಟೇಲ್ ಮಾಡ್ತಿದ್ವಿ. ಆಬ್ವಿಯಸ್ಲಿ ನಾವು ಜಾಸ್ತಿ ಕೊಡ್ತಿದ್ವಿ ಹೊರಗಡೆ, ಮತ್ತೆ ಜಾಸ್ತಿಗೆ ಸೇಲ್ ಮಾಡಬೇಕಿತ್ತು. ನಾವು ನಮ್ಮ ಹಾಸನವ್ರಿಗೆ ಕಮ್ಮಿ ಪ್ರೈಸಲ್ಲಿ ಕೊಡಬೇಕು ಅಂತ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಮಾಡಿದ್ವಿ. ಸೊ ಹಾಸನ ನಿಮ್ದೇ ಫಸ್ಟ್ ಕೊಡೋಣ ಇದು ಮಾಡೋದು. ಏನ್ ಸೈಜಲ್ಲಿ ಮಾಡಿದಿರಾ? 100x100 ಸ್ನೇಹಿತರೆ. ಆಲ್ಮೋಸ್ಟ್ ಒಂದು ಎಷ್ಟು ಗಣೇಶ ಇರ್ಬೋದು ಬ್ರೋ? ಇಲ್ಲೊಂದು ಒಂದು 200 ಮೇಲೆ ಹಾಕ್ಬೋದು. ತುಂಬಾ ಆಕ್ಚುಲಿ ವಿಡಿಯೋ ತೋರಿಸ್ತೇನೆ ನಿಮಗೆ. ಸೊ ಆಮೇಲೆ ನಿಮ್ಮ ಹತ್ರ ಇವಾಗ ಎಷ್ಟು ಫೀಟ್ ಗಣೇಶ ಸಿಗುತ್ತೆ? ಅದು ನಮ್ಮ ಹತ್ರ 1 ಫೀಟ್ ಇಂದನೂ ಇದೆ. 1 ಫೀಟ್ ಇಂದ ಹಿಡಿದು ಒಂದು 12 ಫೀಟ್ 13 ಫೀಟ್ ತನಕ ಸಿಗುತ್ತೆ. ಸೊ 15 ಫೀಟ್ ಪ್ಲಾನ್ ಮಾಡಿದ್ದೀವಿ ನೆಕ್ಸ್ಟ್ ಮಂತಲ್ಲಿ. ಒಟ್ಟಲ್ಲಿ ಬರುತ್ತೆ. ಓಕೆ. ಸೊ ಮತ್ತೆ ನಿಮ್ಮ ಹತ್ರ ಹೇಗೆ ಹೋಲ್ಸೇಲ್ ರಿಟೇಲ್ ಅಂದ್ರೆ 15 ಫೀಟ್ 8 to 15 ಫೀಟ್ ಬಿಡುತ್ತೆ ಬರುತ್ತೆ. ಓ, ಅಷ್ಟು ದೊಡ್ಡದಾಗಿ ಬರುತ್ತೆ. ಸೊ ಮತ್ತೆ ನಿಮ್ಮ ಹತ್ರ ಹೆಂಗೆ ಹೋಲ್ಸೇಲ್ ರಿಟೇಲ್ ಯಾವ ರೀತಿ? ನಮ್ಮ ಹತ್ರ ಎರಡೂ ಸಿಗುತ್ತೆ. ಸೊ ನಾವು ಯಾವ ತರ ಪ್ಲಾನ್ ಮಾಡಿದ್ವಿ ಅಂದ್ರೆ ಹೋಲ್ಸೇಲ್ ನಾರ್ಮಲಿ ಹೆಂಗೆ ಕಮ್ಮಿಲಿ ಕೊಡಬೇಕು, ಲೋಡ್ ತಗೊಳ್ಳೋರಿಗೆ 1 ಲೋಡ್ 2 ಲೋಡ್ ತಗೊಳ್ಳೋರಿಗೆ ಕಮ್ಮಿಲಿ ಕೊಡ್ತೀವಿ. ಸೊ ನಮ್ಮ ಲೋಕಲ್ ಅವರಿಗೆ ಅದೇ ಪ್ರೈಸ್ ಅಲ್ಲಿ ಹೆಚ್ಚು ಕಮ್ಮಿ. ಓಕೆ. ಲಾಸ್ಟ್ ಇಯರ್ ಎಲ್ಲ ತುಂಬಾ ಅಂದ್ರೆ ಪ್ರೈಸ್ ಜಾಸ್ತಿ ಬೀಳ್ತಿತ್ತು. ನಮ್ದು ಟ್ರಾನ್ಸ್ಪೋರ್ಟ್ ಬೀಳ್ತಿತ್ತು. ತಮಿಳ್ನಾಡಿಂದ ತರ್ತಿದ್ವಿ, ಹೊರಗಡೆ ಬೆಂಗಳೂರಿಂದ ತರ್ತಿದ್ವಿ. ಈ ವರ್ಷ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅವಾಗ ಏನ್ ಕೊಡ್ತಿದ್ವಲ್ಲ ಅದು ತುಂಬಾ ಕಮ್ಮಿ ರೀಸನಬಲ್ ಪ್ರೈಸ್. ಸೊ ಈ ಲೋಕಲ್ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಈ ವರ್ಷ. ಅದೇ ಪ್ಲಾನ್ ನಮ್ದು. ಆಕ್ಚುಲಿ ಇಲ್ಲಿಂದ ಬೆಂಗಳೂರು ಹೋಗ್ತಾರೆ 200 ಕಿಲೋಮೀಟರ್, ಇಲ್ಲಿಂದ 400 ಕಿಲೋಮೀಟರ್ 500 ಕಿಲೋಮೀಟರ್ ಹೈದರಾಬಾದ್ ಹೋಗ್ತಾರೆ. ಅವೆಲ್ಲ ಬೇಡ, ಇಲ್ಲೇ ನಾವೇ ಕೊಡ್ತೀವಿ. ಓಕೆ. ಇಲ್ಲ ಹಾಸನ ನಿಯರ್ ಬೈ ಅಂದ್ರೆ ಯಾವ ಊರಿಗೆ ಹತ್ರ ಆಗುತ್ತೆ? ನಿಮಗೆ ಚಿಕ್ಕಮಂಗ್ಳೂರು ನಿಯರು, ಬೇಲೂರು ನಿಯರು, ಸಕಲೇಶ್ಪುರ್ ನಿಯರು, ಮಂಡ್ಯ ನಿಯರು, ಮೈಸೂರು ನಿಯರು. ನಿಮಗೆ ಹಿಂಗ ಪಕ್ಕ ಹೋದ್ರೆ ಚನ್ನಪಟ್ಟಣ, ತುಮಕೂರು, ತಿಪ್ಟೂರು, ಅರಸೀಕೆರೆ ತುಂಬಾ ಸೆಂಟರ್ ಪಾಯಿಂಟ್. ನಾವು ಸೆಂಟರ್ ಪಾಯಿಂಟ್. ಆರಾಮಾಗಿ ಮೈಸೂರು 180 ಬೆಂಗಳೂರು, ಇಲ್ಲಿಂದ 180 ಮಂಗಳೂರು. ನೋಡಿ ಆಕ್ಚುಲಿ ವಿಷಯ ನೀವಾದ್ರೂ ಧರ್ಮಸ್ಥಳ ಇವ್ರು ಹೇಳಿದ್ರೆ ಯಾವ ಏರಿಯಾಕ್ಕೆ ಸರೌಂಡಿಂಗ್ ಇದ್ರು ಇಲ್ಲಿ ಬರ್ಬೋದು. ಇವತ್ತು ಹೋಲ್ಸೇಲ್ ಎರಡೂ ಸಿಗುತ್ತೆ. ಸೊ ಬ್ರೋ, ನಿಮ್ಮ ಹತ್ರ ಓವರ್ ಆಲ್ ಎಷ್ಟು ಪೀಸಸ್ ಇದೆ ರೆಡಿ ಇರೋಂಥದ್ದು? ಇಲ್ಲಿ at present 300 ರೆಡಿ ಇದೆ. ಇನ್ನ ಬರುತ್ತೆ. ಸೊ ಮತ್ತೆ ನಿಮ್ಮದು ಬರುತ್ತೆ ಮೀನ್ಸ್ ಇದನ್ನ ಈ ಜಾಗ ನಮ್ಗೆ ಎಷ್ಟೊಂದು 200-250 ಇಡಿಸ್ಬೋದು. ಹೊರಗಡೆ 50 ಇದೆ, ನೀವೇ ನೋಡಿದ್ರೆ ಕವರ್ ಹಾಕಿ ಮುಚ್ಚಿದೀವಿ. ಇದನ್ನ ಹೊರಗಡೆ ಕಳ್ಸಿದ್ಮೇಲೆ ಮತ್ತೆ ಇಮಿಡಿಯೇಟ್ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ಇವಾಗ ಹೋಲ್ಸೇಲ್ ತಗೋಬೇಕಾದ್ರೆ ಮಿನಿಮಮ್ ಎಷ್ಟು ಪೀಸ್ ತಗೋಬೇಕು? ಹೆಂಗ್ ಕತೆ? ಆ ಥರ ಏನಿಲ್ಲ, 1 ಲೋಡ್ ತಗೊಂಡ್ರೆ ಹೋಲ್ಸೇಲ್ ಕೊಡ್ತೀವಿ. 1 ಲೋಡ್ ಮಿನಿಮಮ್ ಎಷ್ಟು ಇರ್ಬೋದು ನಿಮಗೆ? 6 ಪೀಸ್. ಸೈಜು ಎಲ್ಲ ಬಿಗ್ ಸೈಜ್ ಬಂದ್ರೆ 6 ಪೀಸು. ನಾರ್ಮಲ್ ನಿಮಗೆ 6 ಫೀಟು ವಿಡ್ತ್ ಒಂದು 4 ಫೀಟ್ ಎಲ್ಲ ಒಂದು 15 ಹಿಡಿಯುತ್ತೆ. ಓಕೆ. ಸೊ ವೀಕ್ಷರೇ, ಇವೆಲ್ಲ ತಿಳ್ಸ್ಕೊಟ್ಟಿದ್ದೀನಿ. ಸೊ ಬನ್ನಿ ಗಣೇಶ ನೋಡ್ತಾ ಹೋಗೋಣ, ಯಾವ ಥರ ಗಣೇಶ ಹೋದೆ ಎಲ್ಲ ತಿಳ್ಸ್ಕೊಳ್ತಾ ಹೋಗ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನೋಡ್ತಿರ್ಬೋದು ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮಗೆ 3 ತಲೆ ಇರುವಂಥ ಒಂದು ಗಣೇಶ ನೋಡ್ತಿರ್ಬೋದು. ಸ್ವಲ್ಪ ವಿಭಿನ್ನ ಆಗಿರುವಂಥದ್ದು. ಇನ್ನು ಆಲ್ಮೋಸ್ಟ್ ಏನೊಂದು 50% ಕಂಪ್ಲೀಟ್ ಆಗಿದೆ ಅಷ್ಟೇ. ಇನ್ನು ನಿಮ್ಮ ಧೋತಿ ವರ್ಕ್ ಪ್ರತಿಯೊಂದು ಆಗಬೇಕು. ಇನ್ನು ಜಸ್ಟ್ ನಿಮಗೆ ರೆಡಿ ಮಾಡಿದಾರೆ ಮಾಡಲ್ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಬಂದ್ಬಿಟ್ಟು. ಇದು ಆಲ್ಮೋಸ್ಟ್ ನಿಮಗೊಂದು 3 ತಲೆ ಬರುತ್ತೆ, ಮತ್ತು ನಿಮಗೆ 3 ಕೈ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಇದೆ ಬ್ರೋ. ಎಷ್ಟು ಹೈಟ್ ಇದೆ ಬರೋದು? ಆಲ್ಮೋಸ್ಟ್ ಈಗ 7.5 ಇದೆ. ಸೊ 7 ರೆಡಿ ಇದೆ. ಇನ್ನು ಪ್ರಭಾವಳಿ ಕೂಡ ಬರುತ್ತೆ. ಪ್ರಭಾವಳಿ ಬರುತ್ತೆ, ಫುಲ್ ಬಾಕ್ಸ್ ಕವರ್ ಆಗುತ್ತೆ, ಆ ಕಡೆ ಪಿಲ್ಲೋ ಬರುತ್ತೆ. ಓಕೆ. ಸೊ ಇಲ್ಲಿ ಕೆಳಗಡೆ ನಿಮಗೆ ಲಯನ್ ಬೇಕಂದ್ರೆ ಲಯನ್, ಸೊ ಪ್ರತಿಯೊಂದು ಬರುತ್ತೆ. ಅಲ್ಲಿ ಕೆಲವೊಂದು ನಿಮ್ಗೆ ಎಕ್ಸಾಂಪಲ್ಸ್ ಇದೆ, ತೋರಿಸ್ತಾ ಹೋಗ್ತೀನಿ ನಿಮಗೆ. ಜಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೆ ಅಂತ ಗಣೇಶ ತೋರಿಸ್ತಾ ಇರೋದಷ್ಟೇ. ಬನ್ನಿ ಹೆಂಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲೆಲ್ಲ ನೋಡ್ತಿರ್ಬೋದು ನಿಮಗೆಲ್ಲ ಪ್ರತಿಯೊಂದು ಡಿಫ್ರೆಂಟ್ ಯೂನಿಕ್ ಮಾಡಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನೋಡ್ತಿರ್ಬೋದು, ಬಂದ್ಬಿಟ್ಟು ಗರುಡದ ಮೇಲೆ ಕುತ್ಕೊಂಡ್ರ ರೀತಿ ಗಣೇಶ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ನಿಮಗೆ ಲಿಂಗ ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ ಒಂದು ಬರುತ್ತೆ ವಿತ್ ಪೀಟ್ ಹಾಕಿದ್ರೆ ನಿಮ್ಗೆ ಒಂದು 6 ಫೀಟ್ 7 ಫೀಟ್ ಬರುತ್ತಾ ಬರೋದು? 6 ಬರುತ್ತೆ. ಸೊ 6 ಫೀಟ್ ಬರುತ್ತೆ. ಇನ್ನು ಪೇಂಟಿಂಗ್ ಆಗಿರೋದು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಪೇಂಟಿಂಗ್ ಮತ್ತೆ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ. ಇದು ಬಂದ್ಬಿಟ್ಟು ಶಿವನ ರೂಪಲ್ಲಿ ಇರೋದು ನೋಡ್ತಿರ್ಬೋದು. ನಂದಿ ಕೆಳಗಡೆ ನೋಡ್ಬೋದು, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು. ಸೊ ನೀವು ಇಲ್ಲಿ ಬಂದ್ಬಿಟ್ಟು ನಿಮಗೆ ಜಟೆ ಹಾಕೊಂಡಿರ್ತಾರೆ ಇಲ್ಲಿ ನೋಡಿ. ಸೊ ಜಟೆ ಹಾಕೊಂಡಿರ್ತಾರೆ ನೋಡ್ತಿರ್ಬೋದು. ನಿಮಗೆ ಎಷ್ಟು ಅದ್ಭುತವಾಗಿ ಬಂದಿದೆ. ನಿಮ್ಗೆ ಕೆಲವೊಂದು ತೋರಿಸಿ ನೋಡಿ ನಿಮ್ಮ ಮಾಡ್ಲುಗಳನ್ನ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಚಂದ್ರ ಇರೋತೀರಿ. ತುಂಬ ಒಂದು ರೀತಿ ಯೂನಿಕ್ ಆಗಿದೆ ಮಾಡಲು. ಇದು ಆಲ್ಮೋಸ್ಟ್ ಒಂದು 6 to 7 ಬರುತ್ತೆ ಬ್ರೋ. 6 ಬರುತ್ತೆ. ಸೊ ಒಂದು 6 ಫೀಟ್ ಬರ್ತಂತೆ. ಸೊ ಮತ್ತೊಂದು ಇಲ್ಲಿ ನೋಡ್ತಿರ್ಬೋದು ಸ್ಟ್ಯಾಂಡಿಂಗ್ ಗಣೇಶ ನೋಡಿ. ಇದೇನು ಕಾನ್ಸೆಪ್ಟ್ ಇದು ಇಲ್ಲಿ ನೋಡ್ತಿರೋದು ನಾವು?
ಬ್ರೋ ಇದು ಸ್ಟೆಪ್ಸ್ ಇಳಿತಿರೋ ಥರ ಗಣೇಶ ಇದು. ಓಕೆ. ಸೊ ಇದು ಸ್ಟೆಪ್ಸ್ ಬರುತ್ತೆ. ಸೊ ಇನ್ನ ಫುಲ್ ರೆಡಿ ಆಗಬೇಕು. ರೆಡಿ ಆಗಬೇಕು. ಇದು ಬರೀ ಇನ್ನ 50% ಅಷ್ಟೇ ಆಗಿರೋದು. ಓಕೆ, ಇನ್ನ ಫುಲ್ ರೆಡಿ ಆಗಬೇಕು. ಆರ್ಚು ಸಪರೇಟ್ ಧೋತಿ ಬರುತ್ತೆ. ಓಕೆ. ಸೊ ಅದು ಓವರ್ ಆಲ್ ವಿತ್ ಪ್ರಬೋಳಿ ಎಷ್ಟು ಫೀಟ್ ಬರುತ್ತೆ ಇದು? ಬ್ರೋ ಈಗ ಆಲ್ಮೋಸ್ಟ್ ಇವಾಗಲೇ 9 ಇದೆ. ಓಕೆ. ಪ್ರಬೋಳಿ ಎಲ್ಲ ಹಾಕಿದ್ರೆ ಬರುತ್ತೆ 11 ತನಕ ಬರುತ್ತೆ. 11 ಫೀಟ್ ಬರುತ್ತೆ. ಸೊ ಕೇವಲ ಗಣೇಶ ಮಾತ್ರ ಒಂದು ಎಷ್ಟಿದೆ? 9 ಇದೆ. ಸೊ 9 ಫೀಟ್ ಗಣೇಶ ಮಾತ್ರ ಬರುತ್ತೆ. ಅದು ನಿಮ್ಗೆ ಓವರ್ ಆಲ್ ಪ್ರಭಾವಳಿ ಫುಲ್ ಎಲ್ಲ ಸೆಟ್ ಎಲ್ಲ ಸೇರಿದ್ಮೇಲೆ ನಿಮಗೆ 11 ಅಡಿ ವೀಕ್ಷಣೆ ಸಕ್ಕತ್ತಾಗಿದೆ ನೋಡ್ಬೋದು. ಜಸ್ಟ್ ನಿಮ್ಗೆ ಹೈಟ್ ಕಂಪಾರಿಸನ್ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನಾನೊಂದು 5 ಲೆವೆಲ್ ಇಂದ ನಿಮ್ಗೆ ಐಡಿಯಾ ಬರ್ಬೋದು ಎಷ್ಟು ದೊಡ್ಡದಾಗಿದೆ ಗಣೇಶ ಅಂದ್ಬಿಟ್ಟು ನೋಡ್ತಿರ್ಬೋದು. ವಿತ್ ಇದಿಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ಒಂದು ರೀತಿ ಸ್ಟೇಜ್ ರೀತಿ ಬರುತ್ತೆ. ಸೊ ಗಣೇಶ ಕೂಡ ಸಕ್ಕತ್ತಾಗಿದೆ. ಇದೇನು ಯಾವ ರೀತಿ ಕಾನ್ಸೆಪ್ಟ್ ಇದು? ಲೈಕ್ ನಾರ್ಮಲ್ ಸುಮ್ಮನೆ ನಿಂತಿರೋ ನಾರ್ಮಲ್ ಸ್ಟ್ಯಾಂಡಿಂಗ್ ಗಣೇಶ, ಸುಮ್ಮನೆ ಸ್ಟ್ಯಾಂಡಿಂಗ್ ಗಣೇಶ ಅಷ್ಟೇ ಇದು. ಓಕೆ. ಮುಂಬೈ ಸ್ಟೈಲು. ಸೊ ಮುಂಬೈ ಸ್ಟೈಲ್ ಸ್ಟ್ಯಾಂಡಿಂಗ್ ಗಣೇಶ ಅಂತ ನೋಡ್ತಿರ್ಬೋದು ಸ್ನೇಹಿತರೆ, ಸಕ್ಕತ್ತಾಗಿದೆ. ಸೊ ಅದಾದ್ಮೇಲೆ ಮುಂದೆ ಒಂದು ತೋರಿಸ್ತೀನಿ ಬನ್ನಿ ನಿಮ್ಗೆ. ಹಂಗೆ ಇದು ಕೂಡ ಒಂದು ರೀತಿ ನಿಮಗೆ ಸೊ ತಿರುಪತಿ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಇಲ್ಲಿ ರಾಮ ಇದೆ. ಸೊ ನಾರ್ಮಲ್ ಕುದುರೆ ಮೇಲೆ ಹೋಗ್ತಿರೋದು ರೀತಿ ಗಣೇಶ, ರಥದಲ್ಲಿ ಕುದುರೆ ಮೇಲೆ ಹೋಗ್ತಿರ್ತಾರೆ ಗಣೇಶ. ನಾರ್ಮಲ್ ಸೈಡ್ ದರ್ಬಾರ್ ಗಣೇಶ ನೋಡ್ತಿರ್ಬೋದು. ಸೊ ಇನ್ನು ಹಲವಾರು ನೋಡಿ ಈ ಕಡೆ ಎಲ್ಲ ತುಂಬ ಹಲವಾರು ಇದೆ. ಲಾಸ್ಟ್ ಲೈನಲ್ಲಿ ನಿಮ್ಗೆ ಒಂದು 2 ಲೈನ್ ನಿಮಗೆ ಫುಲ್ ಕಂಪ್ಲೀಟ್ ಆಗಿರೋದಿದೆ, ಅದು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಇದು ಎಷ್ಟು ಇದೆಷ್ಟಿದೆ ಬ್ರೋ? ಇದು ಇದೊಂದು 8.5 ಇದೆ. ಸೊ 8.5 ಅಡಿ ಬರುತ್ತೆ ನಿಮಗೆ. ಸೊ ನಿಮಗೆ ವಿತ್ ಪೀಠ ಸೇರಿ ಅಲ್ಲ ಹೇಳ್ತಾರೆ ವಿತ್ ಪೀಠ ಬರುತ್ತೆ. ಸೊ ಇದು ಹಿಂಭಾಗದಲ್ಲಿ ನಿಮಗೆ ಇದು ಬಸವಣ್ಣ ನೋಡ್ಬೋದು. ಬಸವ ಅಷ್ಟೇ. ಮತ್ತು ಇದೇನು ವಿಶೇಷ ಅಂದರೆ ನಿಮಗೆ ಕಿರೀಟ ಹಾಕೊಳ್ಳಿಲ್ಲ, ಇದು ಜಸ್ಟ್ ಪೇಟ ಹಾಕೊಂಡಿರ್ತಾರೆ ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ನೋಡ್ತಿರ್ಬೋದು ನೋಡಿ ಎಷ್ಟು ಸಾಕಾಗಿದೆ. ಫುಲ್ ಬಲ್ಕ್ ಆಗಿರೋ ಗಣೇಶ, ಸ್ವಲ್ಪ ಯೂನಿಕ್ ಆಗಿರೋ ಗಣೇಶಗಳಿಗೆಲ್ಲ ನೋಡ್ತಿರ್ಬೋದು. ಇನ್ನು ಈ ಕಡೆ ನೋಡಿದ್ರೆ ಇದು ಕೂಡ ಅಷ್ಟೇ ಸೇಮ್ ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ, ಅದು ಶಿವನ ಮೇಲೆ. ಸೊ ಲೈಕ್ ಶಿವ ರೀತಿ ಇರೋವಂಥದ್ದು. ಇದು ಬಂದ್ಬಿಟ್ಟು ನಾರ್ಮಲ್ ಸೈಡ್ ದರ್ಬಾರ್ ಮಾಡ್ತಾ ಪಕ್ಕದಲ್ಲಿ ನಂದಿ ಇರೋ ಥರ ಗಣೇಶ ನೋಡ್ತಿರ್ಬೋದು. ನೋಡಿ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ ನೋಡ್ತಿರ್ಬೋದು. ಇದೊಂದು ಮತ್ತೊಂದು ಇದೆಲ್ಲ ಮುಂಬೈ ಶೆಲ್ ಅಪ್ಪ, ಇದೆಲ್ಲ ಮುಂಬೈ ಶೆಲ್ ಕಾನ್ಸೆಪ್ಟ್ಸ್ ಅವೆಲ್ಲ. ಇದು ನೋಡ್ರಿ ಇದು. ಹಾಂ, ಇಲ್ಲಿ ನೋಡ್ತಿರ್ಬೋದು. ಇದು ಒಂದಕ್ಕೆ ಕೆಳಗಡೆ ನಿಮಗೆ ಬೆಟ್ಟದ ರೀತಿ ಬರುತ್ತೆ. ನಿಮಗೆ ಬೆಟ್ಟದ ರೀತಿ ಬರುತ್ತೆ. ಅದ್ರ ಮೇಲೆ ಕೂತು ರೀತಿ ಗಣೇಶ ದರ್ಬಾರ್ ಮಾಡ್ತಾ ಕೂತು ರೀತಿ ಸೈಡ್ ಕಾಲ ಹಾಕೊಂಡಿರ್ತಾರದು. ಮತ್ತು ಇಲ್ಲೊಂದು ನೋಡ್ತಿರ್ಬೋದು, ಇಲ್ಲೊಂದಿದೆ. ಸೊ ಇದಕ್ಕೆಲ್ಲ ನೋಡಿ ನಿಮ್ಗೆ ಅವಾಗ ಹೇಳಿದ್ರಲ್ಲ ಯಾವ ಥರ ಬ್ರೋ ಸೈಡಲ್ಲಿ ಇದೆಲ್ಲ ಬರುತ್ತೆ ಅಂತ ಹೇಳಿದ್ರಲ್ಲ. ಇದು ಕಂಪ್ಲೀಟ್ ಬಂದ್ಬಿಟ್ಟು ಇದು ಬಾಕ್ಸ್ ಕವರ್ ಆಗುತ್ತೆ. ಓಕೆ. ನಿಮ್ಗೆ ಈ ಇದು ಫುಲ್ಲು ಏನಿದೆಯಲ್ಲ ಕ್ಲೌಡ್ ಕವರ್ ಆಗುತ್ತೆ, ಪೇಂಟ್ ಆಗುತ್ತೆ. ಓಕೆ. ಸೊ ನಿಮಗೆ ಇದೇನಿದೆ ಸೈಡು, ಇದು ಬಂದ್ಬಿಟ್ಟು ಈ ಥರ ಲಯನ್ ರೀತಿ ಬರುತ್ತೆ. ಹಾಂ, ನಿಮಗೆ ಲಯನ್ ಬೇಕಂದ್ರೆ ಲಯನ್ ಬರುತ್ತೆ. ಓಕೆ. ಇಲ್ಲ ಎಲಿಫೆಂಟ್ ಬರುತ್ತೆ. ಬೇಡ ಅಂದರೆ ಪಿಕಾಕ್ ಬರುತ್ತೆ. ಸೊ 2-3 ಥರ ಕಾನ್ಸೆಪ್ಟ್ಸ್ ಇದೆ ಮಾತ್ರ. 4 ಕಾನ್ಸೆಪ್ಟ್ಸ್ ಇದೆ. ಓಕೆ. ಓಕೆ. ಇದು ಆನೆ ಇದೆ, ಅದು ಪಿಕಾಕ್ ಇದೆ, ಇಲ್ಲಾಂದ್ರೆ ಇಲ್ಲಿ ಬಂದ್ಬಿಟ್ಟು ಪಿಲ್ಲೋ ಬರುತ್ತೆ. ಅದು ತಲ್ದಿಮ್ ಇಲ್ಲೇ ಇದೆ, ತೋರಿಸಿ ನೋಡಿ. ಇಲ್ಲಿ ನಿಮಿಷ ಇಲ್ಲೆಲ್ಲ ಇದೆ ನೋಡಿ. ಅದನ್ನೇ ತಗೊಳ್ಳಿ ಬ್ರೋ, ಅದೇ ತೋರಿಸ್ತೀನಿ ನಿಮಗೆ. ಆ ತಲ್ದಿಮ್ ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ತಾರೆ. ಸೊ ಇದು ನಿಮಗೆ ಇದೇನು ಕಾನ್ಸೆಪ್ಟ್ ಇದು ಈ ಗಣೇಶ? ಎಲ್ಲ ಇದೆಲ್ಲ ಮುಂಬೈ ಸ್ಟೈಲ್ ಗಣೇಶ ಇದು ಬಂದು. ಓಕೆ. ಇದು ಎಷ್ಟು ಫೀಟ್ ಇದೆ ಇದು? ಇವಾಗ 8% ಸಫೇನ್ ಇದೆ ಇದು. 7 ಅಡಿ. ಸೊ ಇದು ಪ್ರಭಾವಳಿ ಏನೋ ಬರುತ್ತೆ ಅದಕ್ಕೆ? ಬರುತ್ತೆ. ಪ್ರಭಾವಳಿ ಎಲ್ಲ ಹಾಕಿದ್ರೆ ನಿಮ್ಗೆ 10 ಫೀಟ್ ಬರುತ್ತೆ. ಓಕೆ. ವಿತ್ ಪ್ರಭಾವಳಿ 10 ಫೀಟು. ಸೊ ಇದು ಕೂಡ ಅಷ್ಟೇ ನಿಮಗೆ ನೋಡಿ. ಈ ಥರ ಮುಂಬೈ ಸ್ಟೈಲ್ ಗಣೇಶ ಎಷ್ಟಿದೆ ನಿಮ್ಮ ಹತ್ರ 8% ಇವಾಗ? 20 ಇದೆ. 20 ಮಾಡಲಿದೆ. ಇವಾಗ ಇದು ಎಲ್ಲ ಬುಕ್ಕಿಂಗ್ ಮಾಡ್ಕೋಬೋದಾ ಇಫ್ ಇನ್ ಕೇಸ್ ಬೇಕಾದ್ರೆ? ಮಾಡ್ಕೋಬೋದು. ಸೊ ಅದೆಲ್ಲ 8% ಅವೈಲೇಬಲ್ ಇರೋಂಥದ್ದು. ಇಫ್ ಇನ್ ಕೇಸ್ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಕಸ್ಟಮೈಸೇಷನ್ ಕಸ್ಟಮೈಸ್ ಅವ್ರು ಹೆಂಗೆ ಹೇಳ್ತಾರೆ ಎಷ್ಟು ಬೇಗ ಬಂದು ಇದು ಮಾಡ್ತೀರೋ ಅಷ್ಟು ಬೇಗ ನಿಮ್ಗೆ ಕಸ್ಟಮೈಸೇಷನ್ ಪೇಂಟಿಂಗ್ ಕೂಡ ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಯಾವ ರೀತಿ ಬೇಕು ಟ್ರೈ ಮಾಡ್ಬೋದು. ಆರ್ಚ್ ಬರುತ್ತೆ ನಿಮಗೆ. ಓಕೆ. 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 6 ಫೀಟ್ ಆರ್ಚ್ ಬರುತ್ತೆ ಬ್ಯಾಕ್ ಮೇಲ್ಗಡೆ. ಓಕೆ. ಇನ್ನೂ ಜಸ್ಟ್ ಪೇಂಟಿಂಗ್ ಎಲ್ಲ ಮಾಡಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಈ ಥರದ ಪೇಂಟಿಂಗ್ ಬೇಕು ಅಂದರೆ ಅದು ಕೂಡ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಥರ ಎಂಟಿ ಬಿಟ್ಟಿದ್ದಾರೆ. ಇಫ್ ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಒಂದು 20 ಪೀಸ್ ರೆಡಿ ಇದ್ದಾವೆ. ಓಕೆನಾ? ಇನ್ನು ಆ ಕಡೆ ಕೆಲವೊಂದು ಇದ್ದಾವೆ, ತೋರಿಸ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ಇವೆಲ್ಲ ಸೂಪರ್ ಆಗಿರೋ ಗಣೇಶಗಳು, ಯೂನಿಕ್ ಆಗಿರೋ ಗಣೇಶಗಳು ನೋಡ್ತಿರ್ಬೋದು. ಇವತ್ತು ಇದು ಇಲ್ಲೊಂದು ನೋಡ್ತಿರ್ಬೋದು ಇಲ್ಲಿ ನೋಡಿ, ಸಾಕಾಗಿದೆ ಇದೆಲ್ಲ. ಸೊ ನಿಮಗೆ ಫೇಸ್ ನೋಡ್ತಿರ್ಬೋದು ಎಷ್ಟು ಸೂಪರ್ ಆಗಿದೆ ಅಂದ್ಬಿಟ್ಟು, ಸ್ಮೂತ್ ಆಗಿದೆ ಸ್ಪೇಸಲ್ಲಿ ನೋಡ್ತಿರ್ಬೋದು. ನಿಮಗೆ ಕೆಲವೊಂದು ದೊಡ್ಡ ಕಿವಿ ಇರೋಂಥದ್ದು ಇದೆ, ಪ್ರತಿಯೊಂದು ಡಿಫ್ರೆಂಟ್ ಮಾಡಲು. ಮತ್ತು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಗೌರಿ ನೋಡಿ ಏನು ಸಾಕಾಗಿದೆ. ಎಷ್ಟು ಫೀಟ್ ಇದೆ ಬ್ರೋ ಗೌರಿ ಇದು? 2 ಫೀಟ್ ಗೌರಿ ಬ್ರೋ ಇದು. ಸೊ 2 ಅಡಿ ಗೌರಿ ನೋಡ್ತಿರ್ಬೋದು ಸ್ನೇಹಿತರೆ, ಏನು ಸಾಕಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಇದೆಲ್ಲ ನಿಮಗೆ ಗೌರಿಗಳು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿ ಅಂದ್ಬಿಟ್ಟು. 2 ಫೀಟ್ ಗೌರಿ ನೋಡಿ ಬೇಕಾದ್ರೆ ಎಷ್ಟು ಸಕ್ಕತ್ತಾಗಿದೆ. ಸೊ ಪೇಂಟಿಂಗ್ ಆಗಿ ರೆಡಿ ಇದೆ ಇದ್ದು? ಇದ್ರದ್ದು ಸ್ಯಾಂಪಲ್ ಪೇಂಟ್ ರೆಡಿ ಇಲ್ಲ, ಬಟ್ 3.5 ಫೀಟ್ ರೆಡಿ ಇದೆ. 3.5 ಫೀಟ್ ಅದು ಆಕ್ಚುಲಿ ಆ ಕಡೆ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ನಿಮಗೆ. ಆಕ್ಚುಲಿ ದೊಡ್ಡ ಗಣೇಶಗಳು ಅಂದರೆ ನಿಮಗೆ 10 ಫೀಟು 6 ಫೀಟು 7 ಫೀಟ್ ಆ ರೀತಿ ಗಣೇಶಗಳಿಗೆ. 15 ಫೀಟ್ ಗಣೇಶಗೆಲ್ಲ ನಮ್ಮ ಹತ್ರ 5 ಫೀಟ್ ಅವೈಲೇಬಲ್ ಇದೆ. ಅದ್ರದ್ದು ಸಿಗುತ್ತಾ? ಫುಲ್ ಬಾಡಿ ಇದೆ. ಓಕೆ. 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 ಸೊ ನೋಡ್ತಿರ್ಬೋದು ನಿಮಗೆ ಎಷ್ಟು ಸಾಕಾಗಿದೆ ನೋಡಿ. ಇದೆಲ್ಲ ಮನೆ ಪುಟ್ದಾಗಿರೋ ಗಣೇಶಗಳು ಕೂಡ ಇದೆ ನೋಡ್ತಿರ್ಬೋದು. ಸೊ 1 ಫೀಟ್ ಎಲ್ಲ ಬರೋ ಗಣೇಶಗಳು ಇವೆಲ್ಲ 1.5 ಫೀಟು 1 ಫೀಟು. ಸೊ ಎಲ್ಲ ಹೋಲ್ಸೇಲ್ ರೆಡಿ ಇದೆಯಲ್ಲ. ದಗಡು ಸೆಟ್ ಇದು. ಸೊ ಇದು ಮಾಡಿ ದಗಡು ಸೆಟ್ ನೋಡಿ ಚಿಕ್ಕದು ಒಂದು ರೀತಿ ನಿಮಗೆ ಮುಂಬೈ ಸ್ಟೈಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅದು ಮಣ್ಣಲ್ಲಿ ಮಾಡೋದು ಎಷ್ಟು ಸಾಕಾಗಿದೆ. ಇಫ್ ಇನ್ ಕೇಸ್ ಮನೇಲಿ ಕೂರಿಸೋರು ಅಥವಾ ರಿಟೇಲ್ ತೊಗೊಂಡು ಮಾರ್ತೀರ ಅಂತ ಹೇಳಿದ್ರೆ ಸೊ ಅವ್ರಿಗೆ ಯೂಸ್ ಆಗುತ್ತೆ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ. ಇದರಲ್ಲಿ ಒಂದು 4 ಮಾಡಲಿದ್ದಾರೆ ನಿಮ್ಮ ಹತ್ರ? 4 ಮಾಡೋದು ನೋಡಿ. ಇಲ್ಲಿ ಇದಾವೆ ಕೆಲವೊಂದು ಮಾಡ್ಲುಗಳು ನಿಮಗೆ 4 ಥರ ಮಾಡಲು. ಇದು ನೋಡ್ತಿರ್ಬೋದು ನಿಮ್ಗೆ ಒಂಥರ ಡಿಫ್ರೆಂಟ್ ಇದು ಡಮರುಗದ ಮೇಲೆ ಕೂತಿರೋ ರೀತಿ ಒಂದು ರೀತಿ ನಿಮಗೆ ಕಾನ್ಸೆಪ್ಟು. ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ದರ್ಬಾರ್ ಮಾಡ್ತಿರೋ ಇದು ಮೈಸೂರು ಟೈಪ್ ಗಣೇಶ ಇವೆಲ್ಲ ನೋಡ್ತಿರ್ಬೋದು. ನಿಮ್ಗೆ ನಾರ್ಮಲ್ ಅದೇ ದರ್ಬಾರ್ ಮಾಡ್ತಿರೋ ಗಣೇಶ ಚಿಕ್ಕ ಸೈಜಲ್ಲಿ. ಇದೆಷ್ಟು ಎಲ್ಲರೂ ಒಂದು 2 ಫೀಟ್ ಅಪ್ರ? ಯಾವುದು ಇದು 1.5 ಫೀಟ್ ಬರುತ್ತೆ. 1.5 ಅಡಿ ಬರುತ್ತಾ? 1.5 ಅಡಿ ಬರುತ್ತೆ ಸ್ನೇಹಿತರು ನೋಡ್ತಿರ್ಬೋದು. ತುಂಬ ಇದಾವೆ. ಇಫ್ ಇನ್ ಕೇಸ್ ಏನೋ ಹೋಲ್ಸೇಲ್ ಹುಡುಕ್ತೀರ ಅಂದರೆ ಅದು ನೋಡ್ಬೋದು. ಮತ್ತು ಇಲ್ಲಿ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ನೋಡಿ. ಇಲಿ ಸೂಪರ್ ಆಗಿದೆ. ಇದು ಎಲ್ಲಿ ಎಷ್ಟಿದೆ ಫೀಟ್ ಇದು? ಇದು 1 ಫೀಟ್ ಬರುತ್ತೆ ಇದು. ಸೊ 1 ಫೀಟ್ ಇಲಿ ಅಂತ ನೋಡ್ತಿರ್ಬೋದು ನೀವು. ಸಕ್ಕತ್ತಾಗಿದೆ.
ಸೊ ಇದನ್ನ ಕಲೆಕ್ಷನ್ ಆಗಬೇಕು. ಹೌದು. ಓಕೆ, ಇವೆಲ್ಲ ಕಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಿಮಗೆ ಇದೆಲ್ಲ. ಜಸ್ಟ್ ಗೌರಿ ವಿಡಿಯೋ ಅಲ್ವಾ? 1/2 ಫೀಟ್, 1 ಫೀಟ್, 2 ಫೀಟ್, 3.5, 5 ಫೀಟ್ ಇದೆ. ಓಕೆ, ಇವೆಲ್ಲ ನಿಮಗೆ ವಿತೌಟ್ ಕಲರೇಷನ್ ಆಗಿರೋಂಥದ್ದಾ? ಸೊ ಕಲರೇಷನ್ ಆಗಿರೋದು ಬನ್ನಿ ನಿಮಗೆ ಹೋಗ್ತಾ. ಇನ್ನು ಕೆಲವೊಂದು ಇಲ್ಲಿ ಒಳಗಡೆ ಕೂಡ ಇದೆ, ತೋರಿಸಿ ಬ್ರೋ. ಇದು ಎಷ್ಟು ಫೀಟ್ ಇದು? ಇದು 1 ಫೀಟ್. ಸೊ ಇದು 1 ಫೀಟ್ ಗೌರಿ ನೋಡ್ತಿರ್ಬೋದು. ಮುಂದೆ ಲಿಂಗ ಇರೋ ರೀತಿ, ಇಲ್ಲಿ ಒಮ್ಮೆ ನಿಮಗೆ ಹೂವು ಬರುತ್ತೆ. ಹೌದು. ಒಂದು ರೀತಿ ಅಲಂಕಾರ ಆಗಿರೋ ರೀತಿ ಪೇಂಟಿಂಗ್ ಮಾಡಿ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು 1.5 ಅಡಿನಾ? 1 ಫೀಟ್. 1 ಫೀಟ್ ಇದು. ಸೊ 1 ಫೀಟ್ ಗೌರಿ ನೋಡ್ತಿರ್ಬೋದು. ಇವೆಲ್ಲ ಹೋಲ್ಸೇಲ್ ಪ್ರೆಸೆಂಟ್ ಇದೆಯಾ? ಹೋಲ್ಸೇಲ್ ರೆಡಿ ಇದೆ ಸರ್. ರೆಡಿ ಇದೆ, ಫಿಲ್ಗೆ ತಗೋಬೋದು. ಓಕೆ, ಸೊ ಇನ್ನು ಇಲ್ಲೆಲ್ಲ ನೋಡೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ಗೋಡನ್ ಫುಲ್ಲು ಆಲ್ಮೋಸ್ಟ್ ಇಲ್ಲೊಂದು 200 ಮೇಲೆ ಗಣೇಶಗಳಿದಾವೆ ಇಲ್ಲಿ. ಸೊ ಆ ಲೈನ್ ಹೇಳಿದ್ನಲ್ಲ, ಆ ಲೈನ್ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಜಸ್ಟ್ ನಿಮಗೆ ಜಸ್ಟ್ ಫಸ್ಟ್ ಮಾಡಲು ತೋರಿಸ್ಬಿಡ್ತು ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಕೂಡ ಅಷ್ಟೇ ನಿಮಗೆ ಸೇಮ್ ನಿಮಗೆ ನಂದಿ ಇರೋ ಕಾನ್ಸೆಪ್ಟು, ಇದು ಕುದುರೆ ಕಾನ್ಸೆಪ್ಟ್ ನೋಡಿದ್ರಲ್ಲ. ಸೊ ಅದೇ ರೀತಿ. ಸೊ ಇನ್ನು ಈ ಗೌರಿ ಒಂದು ಹೊಸದಾಗಿ ಟ್ರೈ ಮಾಡ್ತಾರೆ. ಫುಲ್ ಗೌರಿ ಎಲ್ಲೂ ಆಲ್ಮೋಸ್ಟ್ ನೋಡಿರಲ್ಲ ನೀವು, ಬೇರೆ ಹಾಫ್ ಬಾಡಿ ನೋಡಿದ್ದೀರಾ. ಇದನ್ನ ಜಸ್ಟ್ ಕಂಪ್ಲೀಟ್ ಆಗಬೇಕು. ಓಕೆನಾ? ಸೊ ಇದು ಎಷ್ಟು ಫೀಟ್ ಬರುತ್ತೆ ಇದು? ಇದು ನಿಮಗೆ ಬೇಸ್ ಹಾಕಿದ್ಮೇಲೆ 5 ಫೀಟ್ ಬರುತ್ತೆ. ಬೇಸ್ ಇನ್ನೂ ರೆಡಿ ಆಗ್ತಾ ಇದೆ ಅಲ್ವಾ? ಸೊ ಯಾರಾದ್ರು ಫುಲ್ ಗೌರಿ ಎಲ್ಲ ಆಲ್ಮೋಸ್ಟ್ ನೋಡಿರಲ್ಲ ನೀವು ಫುಲ್ ಗೌರಿನ. ಇನ್ ಕೇಸ್ ಬೇಕಂದ್ರೆ ಇವತ್ತು ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಪೀಸ್ ಸಿಗ್ಬೋದು ಬನ್ನಿ ಮಾತ್ರ? ಇದು ನಮ್ಮ ಹತ್ರ ಇದು ರೀಟೇಲ್ಗೆ ಅಂತ ಮಾಡ್ಕೊಂಡಿರೋದು. ಸೊ ಒಂದೊಂದು ಪೀಸ್ ಕೊಡ್ತೀವಿ. ಒಂದು 10 ರೆಡಿ ಮಾಡಿದೀವಿ ಅಷ್ಟೇ. ಮತ್ತೆ ಲಿಮಿಟ್ ಆಗಿರುತ್ತೆ? ಲಿಮಿಟ್ ಅಷ್ಟೇ. ಓಕೆ, ಲಿಮಿಟ್ ಇರುತ್ತೆ. ಯೂಶಲಿ 3 ಫೀಟ್ 3.5 ಫೀಟ್ ತನಕ ಮಾತ್ರ ಇಡೋದು. ಯಾರು ನಿಮಗೆ 5 ಫೀಟ್ 6 ಫೀಟ್ ಕೇಳಲ್ಲ. ಇದೊಂದು 5.5 ಫೀಟ್ ರೆಗ್ಯುಲರ್ ಕೇಳಲ್ಲ, ಯಾರೋ ರೇರ್ ಬೇಕಾದ್ರೆ ಕುಣಿಸ್ಬೋದು ಅಂತ ಹೇಳ್ತೀರಾ. ನೋಡ್ತಿರ್ಬೋದು ರೆಡಿ ಆಗ್ತದೆ. ಇನ್ನು ಕೆಲವೊಂದು ಮಾಡಲ್ಸ್ ಇದೆ, ಇನ್ನು ಫಿನಿಶಿಂಗ್ ಎಲ್ಲ ಆಗಬೇಕು. ಓಕೆನಾ? ಸೊ ಇನ್ನು ಫಿನಿಶಿಂಗ್ ಎಲ್ಲ ಆಗಿಲ್ಲ. ಇಲ್ಲಿ ಕಲರಿಂಗ್ ಇದೆ, ಇನ್ನು ಬರೀ ತೋರಿಸ್ತಾ ಹೋಗ್ತೀನಿ ನಿಮಗೆಲ್ಲ. ಫಸ್ಟ್ ನಿಮಗೆ ವಿತೌಟ್ ಕಲರ್ ತೋರಿಸ್ಬಿಡ್ತೀನಿ, ಅದಾದ್ಮೇಲೆ ಪೇಂಟಿಂಗ್ ಹೋಗೋಣ. ನೋಡ್ತಿರ್ಬೋದು ನಿಮಗೆ ಇನ್ನು ದೊಡ್ಡದು ನೋಡಿ ಗೌರಿ. ಇಲ್ಲಿ ನೋಡ್ಬಿಟ್ರಿ ನಿಮಿಷ, ಇದು ಬಂದ್ಬಿಡೋಣ, ವಿತೌಟ್ ಕಲರ್ ತೋರಿಸ್ಬಿಡೋಣ. ನೋಡಿ ಎಷ್ಟು ದೊಡ್ಡ ಗಣೇಶ. ಇದು ಎಷ್ಟು ಫೀಟ್ ಇದೆ ಬ್ರೋ ಇದು? ನಿಮ್ಗೊಂದು 11 ಫೀಟ್ ಬರುತ್ತೆ ಇದು. 11 ಫೀಟಾ? ಜಸ್ಟ್ ಒಂದು ಕಂಪ್ಯಾರಿಸನ್ ನೋಡಿ, ನಿಂತ್ಕೋತಾರೆ ಬ್ರದರ್, ನೋಡ್ತಿರ್ಬೋದು ನೀವು. 11 ಫೀಟ್ ಇದೆ, ನೀವೇ ಐಡಿಯಾ ಬರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ನಾವು 500 ಇಲ್ಲಿ ಬರುತ್ತೆ, 11 ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಸಖತ್ ಬಲ್ಕ್ ಆಗಿದೆ ಗಣೇಶ. ದೊಡ್ಡದಾಗಿರೋ ಗಣೇಶ ಕೂರಿಸ್ತೀರ ಅಂದರೆ 100% ಇದಕ್ಕೆ ಹೋಗ್ಬೋದು. ಇದು ಒಂದು ರೀತಿ ಮಹಾರಾಜ ರೀತಿ ಕೂತಿರೋ ರೀತಿ. ಇಲ್ಲಿ ಒಂದು ಕುದುರೆ ಬರುತ್ತೆ ನಿಮಗೆ, ಹಿಂಭಾಗದಲ್ಲಿ ತ್ರಿಶೂಲ ಆಗಿರ್ಬೋದು, ನಂದಿ, ಈ ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಮತ್ತೆ ಇದು ನೋಡಿ, ವಿನೇಗರ್ ಇದೆ, ಇದು ಸೂಪರ್ ಗಣೇಶ ಅಂತ ಹೇಳ್ಬೋದು. ಏನು ಗಣೇಶ ಅಂತ ಹೇಳಿದ್ರೆ, ಗಣೇಶ ಅನ್ನೋದಕ್ಕೆ ನಿಮಗೆ ಒಂದು ಆಂಜನೇಯನ್ ಟೈಪಲ್ಲಿ ಇರೋ ಥರದ್ದು. ಸೊ ಗದೆಯಲ್ಲಿ ಮುಂದೆ ನಿಂತ್ಕೊಂಡು ಟ್ರೆಂಡಿಂಗ್ ಮಾಡಲ್ ಇದು. ಸೊ ಇದೆಲ್ಲ ಮಜಲ್ಸ್ ಎಲ್ಲ ಏನು ಮಸ್ತ ಇದೆ ಅಂದರೆ ಅಲ್ಲೊಂದು ಪೀಸ್ ರೆಡಿ ಇದೆ, ತೋರಿಸ್ತದೆ ನಿಮಗೆ. ಇದು ಎಷ್ಟು ಫೀಟ್ ಬರುತ್ತೆ ಇದು? ಇದೊಂದು ಇದು ಇಲ್ಲ 10 ಬರುತ್ತೆ. ಇದು 10 ಬರುತ್ತೆ. ಇದು 10 ಬರುತ್ತೆ. ಸೊ 10 ಅಡಿ ಸ್ವಲ್ಪ ಯೂನಿಕ್ ಆಗಿ ಕೂರಿಸಬೇಕು ಅಂದ್ರೆ ವಿತ್ ಬೇಸು ನಿಮಗೆ 10 ಬರುತ್ತೆ. ಓಕೆ, ವಿತೌಟ್ ಬೇಸ್ ಲೆಕ್ಕ ಹಾಕಬೇಕು ಅಂದರೆ ಒಂದು 9 ಬರುತ್ತೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಂತೂ ಸಕ್ಕದಾಗಿ ಮಾಡಿದ್ದಾರೆ. ಸೊ ಕೈಗಳು ನೋಡ್ಬೋದು ಎಷ್ಟು ಅಗಲ ಇದೆ ನೋಡಿ. ನಮ್ಮ ಕೈ ಕಂಪೇರ್ ಮಾಡಿದ್ರೆ ಕೈಗಳು ಎಷ್ಟು ಅಗಲ ಇದೆ, ಫೇಸಸ್ ದೊಡ್ಡದಾಗಿದೆ ನೋಡ್ತಿರ್ಬೋದು, ಸಕ್ಕದಾಗಿದೆ. ಮತ್ತು ಇದು ನೋಡಿ, ಇದು ಬಂದ್ಬಿಟ್ಟು ಒಂದು ಮಳೆ, ಇದು ಕೇರಳದಲ್ಲಿ ಒಂದು ಶಿವನ ಐಡಲ್ ಇದೆ. ಸೊ ಅದ್ರದ್ದು ಸೇಮ್ ಮಾಡಲ್ ರೆಪ್ಲಿಕಾ ಮಾಡಿರೋಂಥದ್ದು ನೋಡ್ತಿರ್ಬೋದು. ಹಿಂಭಾಗದಲ್ಲಿ ನಿಮ್ಮ ಜಟೆ ನೋಡ್ಬೋದು, ಮೇಲೆ ಗಂಗಾ ನೋಡ್ಬೋದು. ಒಂದು ರೀತಿ ಸೇಮ್ 100% ನಿಮಗೆ ಶಿವ ರೀತಿ ಹೇಗಿರುತ್ತಲ್ಲ ಅದೇ ರೀತಿ ಕಾನ್ಸೆಪ್ಟು. ಇದು ಕೂಡ ಅಷ್ಟೇ ಬ್ರೋ, 11 ಫೀಟ್ ಬರುತ್ತಾ? ಬರುತ್ತೆ. ಇದನ್ನ ಜಾಸ್ತಿ ಬರುತ್ತೆ ಇದು. ನೋಡಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಆ್ಯಕ್ಚುಲಿ ಬೇಕಾದ್ರೆ ಇದು. ಓಕೆ, ಇದಕ್ಕೆ ಇನ್ನೂ ತ್ರಿಶೂಲ ಎಲ್ಲ ಆಗುತ್ತೆ. ತ್ರಿಶೂಲ ಬರುತ್ತೆ ನಿಮಗೆ, ತ್ರಿಶೂಲ 5 ಬರುತ್ತೆ ಫುಲ್ಲು. ಓಕೆ ಅಲ್ಲೊಂದಿದೆ, ಡೆಮೋ ತೋರಿಸ್ತೀನಿ. ಓಕೆ, ನೋಡಿ, ಇದು ಮತ್ತೊಂದು ಶಿವನ ಕಾನ್ಸೆಪ್ಟು. ಇದೊಂದು ಶಿವನ ಕಾನ್ಸೆಪ್ಟ್ ನೋಡಿದ್ದೀರಾ. ಇದು ಬಂದ್ಬಿಟ್ಟು ಏನು ವಿಶೇಷತೆ ಅಂದರೆ ಸೇಮ್ ಅದೇ ನಿಮ್ಗೆ ಪೊಸಿಷನ್ ಡಿಫ್ರೆಂಟ್ ಆಗಿರೋ ರೀತಿ. ಹಿಂಭಾಗದಲ್ಲಿ ನಂದಿ ನೋಡ್ಬೋದು ನಿಮಗೆ, ಸಕ್ಕದಾಗಿದೆ ನೋಡಿ. 6 ಪ್ಯಾಕ್ ಎಲ್ಲ ಇದೆ ನಿಮಗೆ. ಸ್ವಲ್ಪ ಯೂನಿಕ್ ಆಗಿರೋ ಶಿವನ ಕಾನ್ಸೆಪ್ಟ್ ಗಣೇಶ ನೋಡ್ತಿರ್ಬೋದು. 4 ಕೈ ಇದೆ ನೋಡ್ತಿರ್ಬೋದು. ಇದು ಎಷ್ಟು ಬ್ರೋ? ಇದು ಒಂದು 10 ಫೀಟಾ? ಹೌದು. ಸೊ ಅದೊಂದು 10 ಫೀಟ್ ಬರುತ್ತೆ ನೋಡ್ತಿರ್ಬೋದು. ಇನ್ನು ಈ ಕಡೆ ಇದ್ದಾವೆ ನೋಡಿ. ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್, ನಮ್ಗೆ ಜಾಸ್ತಿ ಏನು ಡಿಸೈನ್ಸ್ ಬೇಡ ಅನ್ನೋದು ನಾರ್ಮಲ್ಗೆ ಹೋಗ್ಬೋದು. ಇಲ್ಲಿ ರೀತಿ ಭಗವದ್ಗೀತೆ ನಾವು ಬರೀತಾರೆ ರೀತಿ ಕಾನ್ಸೆಪ್ಟ್ ಎಲ್ಲ ಇದು ನೋಡ್ತಿರ್ಬೋದು. ಇಲ್ಲಿ ನವಿಲು. ಸೊ ಹಿಂಭಾಗದಲ್ಲಿ ನಿಮಗೆ ಆಂಜನೇಯ, ಮತ್ತು ಇಲ್ಲಿ ನರಸಿಂಹಸ್ವಾಮಿ ನೋಡ್ಬೋದು. ಸ್ವಲ್ಪ ಯೂನಿಕ್ ಆಗಿದೆ. ಇವೆಲ್ಲ ಆಯಿತಾ? ಸೊ ಬನ್ನಿ ಇನ್ನು ಆ ಕಡೆ ಸೆಕ್ಷನ್ಗೆ ಹೋಗೋಣ, ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಕಡೆ ಹೋಗೋಣ. ಸೊ ಬನ್ನಿ. ಏನೋ ಇಲ್ಲೊಂದಿದೆ ನೋಡಿ ಸ್ನೇಹಿತರೆ, ಇದು ಸಕ್ಕದಾಗಿದೆ. ಇದು ರಾಮ ಮಂದಿರ ಕಾನ್ಸೆಪ್ಟ್ ಹಿಂಭಾಗದಲ್ಲಿ. ಸೊ ಇಲ್ಲಿ ಆಂಜನೇಯ ನೋಡ್ಬೋದು. ಅಯೋಧ್ಯ ಕಾನ್ಸೆಪ್ಟ್. ಅಯೋಧ್ಯನಾ? ಅದೇ ರಾಮ ಮಂದಿರ. ಹೌದು, ಅದೇ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಇದು ಎಷ್ಟು ಇಟ್ಟಿದೆ ಬ್ರೋ? ನೀವು ಒಂದು 9 ಫೀಟ್ ಬರುತ್ತೆ. ಸೊ 9 ಅಡಿ ಬರುತ್ತೆ. ಇವೆಲ್ಲ ನಿಮಗೆ ಕಲರೇಷನ್ ಆಗಿರೋಕ್ಕೆ ಆ ಕಡೆ ಇದೆ, ತೋರಿಸ್ತೀನಿ. ಜಸ್ಟ್ ನೀವು ನಾರ್ಮಲ್ ನೋಡ್ಬಿಡಿ, ವಿತೌಟ್ ಕಲರಿಂಗ್ ಕಾಣುತ್ತೆ ಅಂದ್ಬಿಟ್ಟು ನೀವು ತೋರಿಸ್ತಾರೆ ಅಷ್ಟೇ. ಇವೆಲ್ಲ ನೋಡಿ, ಇಲ್ಲೂ ಕೂಡ ಕೆಲವೊಂದು ಮಾಡಲ್ಸ್ ರೆಡಿ ಇದ್ದಾವೆ. ಇನ್ನು ಇಲ್ಲೂ ಇದ್ದಾವೆ. ಇದು ನೋಡಿ, ಇದು ರಾಮನ್ ಕಾನ್ಸೆಪ್ಟ್. ಇದು ಬನ್ನಿ ಇಲ್ಲಿ. ಇದು ಯಾಕೆ ಬ್ರೋ? ಇದಾ? ಹೌದು. ಬ್ರೋ, ಇದು ನೋಡಿ ಸಕ್ಕದಾಗಿದೆ. ಇದು ರಾಮನ್ ಅಂದ್ರೆ ಬಿಲ್ಲು ಬಾಂಡ್ ಇಟ್ಕೊಂಡಿರೋ ಕಾನ್ಸೆಪ್ಟ್ ನೋಡ್ತಿರ್ಬೋದು. 12 ಫೀಟ್ ತನಕ ಬರುತ್ತೆ. ಇದು ದರ್ಬಾರ್ ಮಾಡ್ತಾರೆ. ಬಲ್ಕ್ ಆಗಿದೆ ಗಣೇಶ ಮಾತ್ರ, ಸಕ್ಕ ದಪ್ಪ ಬಲ್ಕ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಪೇಂಟ್ ಮಾಡ್ಬಿಟ್ರೆ ತುಂಬಾ ಯೂನಿಕ್. ತುಂಬಾ ಯೂನಿಕ್ ಆಗಿ ನೋಡಿ, ಬಿಲ್ಲು ಬಾಣ ಕೈ ಹಿಡ್ಕೊಂಡಿರ್ತಿ. ಸಿಂಪಲ್ ಗಣೇಶ, ನಮ್ಗೆ ಜಾಸ್ತಿ ಆಡಂಬರ ಬೇಡ ಅಂದ್ರೆ ಇದಕ್ಕೆ ಹೋಗ್ಬೋದು. ಓನ್ಲಿ ಗಣೇಶ ಮಾತ್ರ ಇರಬೇಕು ಆ ಟೈಪ್ ಅದು. ಸೊ ಅದಾದ್ಮೇಲೆ ಇನ್ನ ಈ ಕಡೆ ಕೂಡ ಇದಾವೆ ಗಣೇಶ ನೋಡ್ತಿರ್ಬೋದು. ಇವೆಲ್ಲ ನಿಮಗೆ ವಿತೌಟ್ ಪೇಂಟಿಂಗ್ ಇರೋದು. ಸೊ ಪೇಂಟಿಂಗ್ ಸೆಕ್ಷನ್ಗೆ ಹೋಗೋಣ ಬನ್ನಿ ಇವಾಗ. ಸೊ ಬನ್ನಿ ಬ್ರೋ, ನೀವೇ ಎಕ್ಸ್ಪ್ಲೇನ್ ಮಾಡ್ಬಿಡಿ ಪೇಂಟಿಂಗ್ ಎಲ್ಲ ನಮಗೆ ಹಿಂಗೆ ಯಾವ ರೀತಿ ಅನ್ನೋದು.
ಸೊ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಮಾಡಿದ್ದಾರೆ. ನಿಮ್ಗೆ ಅವಾಗ ತೋರಿಸ್ದೆ ಗೊತ್ತಾ ನಿಮಗೆ? ನಿಮ್ಗೊಂದು ಇದು 70% ಅಷ್ಟೇ ಕಂಪ್ಲೀಟ್ ಆಗಿರೋದು. ಓಕೆ. ಸೊ ಇನ್ನ ನಿಮ್ಗೆ ನೋಡ್ರಿ ಇಲ್ಲಿ ಇದು ಒಂದು ಆಂಜನೇಯ ಇದೆ. ಅದೇ ಇವಾಗ ನಿಮ್ಗೆ ಇಲ್ಲಿ ತೋರಿಸ್ನಲ್ಲ, ಸೊ ಅದೇ ರೀತಿ ಇದೆ ಭಗವದ್ಗೀತೆ ಬರೀತಾರ ರೀತಿ ಕಾನ್ಸೆಪ್ಟ್. ನರಸಿಂಹ ಇನ್ನ ಐಸ್ ಬಿಡಿಸಿಲ್ಲ. ಸೊ ಇನ್ನ ನಿಮ್ಗೆ ಗೋಲ್ಡ್ ಮಾಡಿಲ್ಲ, ಇನ್ನ ನಮ್ಗೆ 4 months ಇದೆ ಹಬ್ಬಕ್ಕೆ. ಸೊ ಗೋಲ್ಡ್ ಡಿಮ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕಿಲ್ಲ. ಓಕೆ. ಸೊ ಲಾಸ್ಟಿಗೆ ಗೋಲ್ಡ್ ಹಾಕ್ತೀವಿ. 10% ಅದೇ 60-70% ರೆಡಿ ಇದೆ. ಇನ್ನ 30% ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಿಮಗೆ ಮ್ಯಾಟ್ ಫಿನಿಶಿಂಗ್ ಇದೆ, ಗ್ಲಾಸ್ ಫಿನಿಶಿಂಗ್ ಎರಡು ತರ ಮಾಡಿಸಿ. ಹೌದು, 2 ತರನೂ ಇದೆ. ಅವರು ಕಸ್ಟಮರ್ ಏನೋ ಬಂದ್ಬಿಟ್ಟು ಬೇಗ ಬಂದು ಆರ್ಡರ್ ಮಾಡಿದ್ರೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀರಾ? ಹೇಳ್ತಾರೆ ಆ ಟೈಪ್. ಓಕೆ ಓಕೆ ಓಕೆ. ಸೊ ಸೂಪರ್ ಆಗಿದೆ ನೋಡ್ತಿರ್ಬೋದು. ಅಲ್ಲೊಂದು ನೀವು ಇದು ನೋಡಿದ್ರಿ ಅಲ್ಲ, ಅದು ತ್ರಿಶೂಲ ತೋರಿಸ್ತೀನಿ. ಶಿವಂದು ಇಲ್ಲಿ ಕಾನ್ಸೆಪ್ಟ್ ಬನ್ನಿ ಪಕ್ಕದಂಗೆ ಈಗ ತೋರಿಸಿ. ಸೊ ನೋಡ್ತಿರ್ಬೋದು ಸ್ನೇಹ ಎಷ್ಟು ಸಕ್ಕತ್ತಾಗಿದೆ. ಶಿವನ ಕಾನ್ಸೆಪ್ಟ್ ನೋಡ್ತಿರ್ಬೋದು, ಏನು ಮೆಸ್ತಾಗಿ ಮಾಡಿದಾರೆ ಅಂದ್ಬಿಟ್ಟು. ಎಷ್ಟು ಫೀಟ್ ಇದೆ ಟೋಟಲ್ ಇದು ಬ್ರೋ? ಎಲ್ಲ ಸೇರಿ ಒಂದು 11 ಅಡಿ ವಿತ್ತು ಜೊತೆ ಎಲ್ಲ ಸೇರಿದ್ರೆ ನಿಮ್ಗೆ ಒಂದು 12 ತನಕ ಬರುತ್ತೆ. ಸೊ 12 ಅಡಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕೂರುತ್ತೆ ಇದು. ಇನ್ನು ಹೈಟ್ ಹೋಗುತ್ತೆ. ಏನಿದೆ ಅದಕ್ಕಿಂತ ಇನ್ನು 1 feet ಮೇಲೆ ಹೋಗುತ್ತೆ. ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ, ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಇದು ಬಂದ್ಬಿಟ್ಟು 11 ಅಡಿ ಶಿವನ ರೂಪ. ಇದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ಹೆಂಗೆ ಪೇಂಟಿಂಗು ಇದು ಕಂಪ್ಲೀಟ್ ಆಗಿದೆ. ಓಕೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದು ತ್ರಿಶೂಲ ಪೇಂಟ್ ಒಂದೇ ಪೇಂಟ್. ಸ್ನೇಹಿತರು ನೋಡಿ, ಇನ್ ಕೇಸ್ ಏನೋ ಬೇಕಾದ್ರೆ ಬುಕಿಂಗ್ ಮಾಡ್ಕೊಳ್ಳಿ. ಇದ್ರ ಶಿವನದಲ್ಲೇ 2-3 ತರ ಕಲರ್ಸ್ ಅವೈಲೇಬಲ್ ಇದೆ, ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ನಾರ್ಮಲ್ ಬಾಡಿ ಟೋನ್ ಕಲರ್ ಇದು ನೋಡ್ತಿರ್ಬೋದು ಇದು. ಆಮೇಲೆ ಇಲ್ಲಿ ನೋಡ್ತೀರಾ, ಇಲ್ಲಿ ನೋಡಿ ದರ್ಬಾರ್ ಮಾಡ್ತಿರೋ ರೀತಿ ಗಣೇಶ. ಸೊ ಈ ಕಡೆ ಸಿಂಹಗಳು ನೋಡ್ಬೋದು ನೀವು ಇಲ್ಲಿ. ಸೊ ಹಿಂಭಾಗದಲ್ಲಿ ದರ್ಬಾರ್ ಮಾಡ್ತಾ ಕೂತ್ರಿ, ನಾರ್ಮಲ್ ಆಗಿ ದರ್ಬಾರ್ ಮಾಡ್ತಾ ಕೂತ್ರ ಗಣೇಶ. ಇನ್ನೊಂದು ಕೆಲವೊಂದು ಪೇಂಟಿಂಗ್ಸ್ ಎಲ್ಲ ಮಾಡಬೇಕು. ಟೋಟಲ್ ಈ ಗಣೇಶ ಬಂದ್ಬಿಟ್ಟು ಲೈಕ್ ಪೇಪರ್ ಸ್ಮ್ಯಾಶ್ ಮಾಡ್ಬಿಟ್ಟು 23 ಡಿಸೈನ್ಸ್ ಇದೆ ನಮ್ಮ ಹತ್ರ. 23 ಡಿಸೈನ್ಸ್. ಯಾರದೇ ಕೊಡೋಂಗರು 8 to 10 ಇರುತ್ತೆ. ನಮ್ಮ ಹತ್ರ 23 ಡಿಸೈನ್ ಅವೈಲೇಬಲ್. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇದಾವೆ. ಡೈರೆಕ್ಟ್ ಗೋಡನ್ ಒಂದು ವಿಸಿಟ್ ಮಾಡಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಬನ್ನಿ ಗೋಡನಿಂದ. ಸರ್ ನಮ್ದು ಹಾಸನ ಸಂಕ್ಲಾಪುರ ಅಂತ ಬಂದು ಏರಿಯಾ. ಓಕೆ. ನಮ್ದು ಇಲ್ಲಿ ಮಡಿಕೇರಿ ರೋಡ್ ಇದು. ಬಿಡ್ಕೇನಹಳ್ಳಿ ಅಂತ ಬರುತ್ತೆ. ಇಲ್ಲಿಂದ 300 ಮೀಟರ್ ಒಳಗಡೆ ಸಂಕ್ಲಾಪುರ. ರೈಲ್ವೆ ಸ್ಟೇಷನ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 2 ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನ್ ಇಂದ. ಇದು ಬಂದು ಮಡಿಕೇರಿ ರೋಡ್. ಇಲ್ಲಿ ಬಿಡ್ಕೇನಹಳ್ಳಿ ಅಂತ ಒಂದು ಊರು ಬರುತ್ತೆ. ಮೈನ್ ರೋಡ್ ಇಂದ ಸಂಕ್ಲಾಪುರ ರೋಡ್ ಬರೀ 300 ಮೀಟರ್ ಮೈನ್ ರೋಡ್ ಇಂದ ನಮ್ ಗೋಡನ್ ಲೊಕೇಟ್ ಆಗಿದೆ. ಓಕೆ. ಸೊ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಳ್ಸಿಕೊಡ್ತಾರೆ. ಸೊ ಇದು ಕೂಡ ಸೇಮ್ ಅದೇ ಅಲ್ಲಿ ತೋರಿಸಿದಲ್ಲ, ಸೇಮ್ ಅದೇ ಗಣೇಶ. ಆಲ್ಮೋಸ್ಟ್ ನಿಮಗೆ ಕಲೆಕ್ಷನ್ಸ್ ಆಫ್ ಡಿಫ್ರೆಂಟ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಕೆಲವೊಂದು ನಿಮಗೆ ಪಂಚೆ ಕಲರ್ ಚೇಂಜ್ ಮಾಡಿದ್ದಾರೆ. ಆ ರೀತಿ ನಿಮ್ಗೆ ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇದು ಅಬ್ಸರ್ವ್ ಮಾಡಿದ್ರೆ ಅನ್ಕೋತೀನಿ. ಇದು ಹೋಗ್ಬಿಟ್ಟು ಇಲ್ಲಿ ಇರೋ ರೀತಿ, ಇಲ್ಲಿ ನಿಮಗೆ ಬುಕ್ ಇಟ್ಕೊಂಡಿರ್ತಾರ ಗಣೇಶ ಬರೀತಿರೋ ರೀತಿ. ಸೊ ನೋಡ್ತಿರ್ಬೋದು ಇಲ್ಲಿ ಸ್ವಸ್ತಿಕ್ ಹಾಕಿರಲ್ಲಿ. ಸೊ ಆ ರೀತಿ ಗಣೇಶ ನೋಡ್ತಿರ್ಬೋದು. ಇನ್ನ ಬರೀ ಲೈನಲ್ಲಿ ಹೋಗ್ತಾ ಇರ್ತೀವಿ ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು ಯಾವುದು ಗರುಡ ಮೇಲೆ ಕೂತಿರೋದು. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಗರುಡದ ಮೇಲೆ ಕೂತಿರೋ ರೀತಿ. ಸ್ವಲ್ಪ ಬಲ್ಕ್ ಆಗಿದೆ ಗಣೇಶ. ಇದು ಹೆಂಗ್ ಬರುತ್ತೆ, ವಿಡ್ತ್ ಹೆಂಗ್ ಬರುತ್ತೆ ಇದು? ನಿಮ್ಗೆ ಬಿಡುತ್ತೆ ಏನಿಲ್ಲ ಅಂದ್ರೆ ಒಂದು 7 feet ಇದೆ. 6-7 feet ಇದೆ ಇದು. ಬಿಡುತ್ತೆ ಅಗಲ ಜಾಸ್ತಿ ಬರುತ್ತೆ ಆಕ್ಚುಲಿ. ಇದು ಒಂದು 8 ಇದೆ ಹೈಟ್. ಓಕೆ. ಸೊ 8 ಅಡಿ ಬಿಡುತ್ತೆ ಬಂದ್ಬಿಟ್ಟು 7 to 8 feet ಬರುತ್ತೆ. ತುಂಬಾ ಬಲ್ಕ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಒಂದು ರೀತಿ ವಿಷ್ಣು ಕಾನ್ಸೆಪ್ಟ್ ಅಂತ ಹೇಳ್ಬೋದು ನಿಮಗೆ. ಸೊ ಗರುಡದ ರೀತಿ ಹಾವು ನೋಡ್ಬೋದು ನೀವು ಇಲ್ಲಿ. ಸೊ ಒಂದು ಸ್ವಲ್ಪ ಯೂನಿಕ್ ಆಗಿರೋ ಕಾನ್ಸೆಪ್ಟ್ ನೋಡ್ತಿರ್ಬೋದು ನೀವು. ಇದು ಸಕಾಲಾಗಿದೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನೋಡಿಲ್ಲ. ಇದು ಸ್ವಲ್ಪ ಯೂನಿಕ್ ಕಲರ್ ಅಂತ ಹೇಳ್ಬೋದು. ಒಂದು ರೀತಿ ನಿಮಗೆ ಶಿವನ ಬಾಡಿ ಕಲರ್, ಕೃಷ್ಣನ್ ಬಾಡಿ ಕಲರ್ ಅಂತಲ್ಲ. ಸೊ ಆ ರೀತಿ ನಿಮಗೆ. ಸೊ ಏನು ಕಾನ್ಸೆಪ್ಟ್ ಅಂದ್ರೆ ನಾರ್ಮಲ್ ದರ್ಬಾರ್ ಮಾಡ್ತಾರೆ ಗಣೇಶ. ಸೊ ಇಲ್ಲಿ ಬಂದ್ಬಿಟ್ಟು ಗದೆ ಹಿಡ್ಕೊಂಡು ನಿಮಗೆ ನೋಡಿ ಗಣೇಶನ ಜೊತೆ ನಿಮಗೆ ಆಂಜನೇಯ ಕೂಡ ಬಂದ್ಬಿಡ್ತಾರೆ ಜೊತೆಗೆ. ಎರಡು ಇದೆ ನಮಗೆ ನಮ್ಮ ಹತ್ರ. ಒಂದು ಆಂಜನೇಯ ಫೇಸು ಇದೆ, ನರಸಿಂಹ ಫೇಸ್ ಇದೆ. ಹೌದಾ, 2 ತರ ಕಾನ್ಸೆಪ್ಟ್ ಇದೆ. ಇದು ಬಂದು ಆಂಜನೇಯ ಫೇಸು. ಓಕೆ. ನಿಮಗೆ ಆ ಸೈಡ್ ಇದೆ, ಇಲ್ಲಿ ಕಾಣುತ್ತೆ ನೋಡ್ರಿ. ಇಲ್ಲಿ ತೋರಿಸ್ರಿ. ಅದೇನು ಪೇಂಟಿಂಗ್ ಆಗಿಲ್ಲ ಇನ್ನ? ಆಗಿಲ್ಲ. ಇದು ಬಂದು ನರಸಿಂಹ ಫೇಸ್ ಇದೆ. ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ನರಸಿಂಹ ಫೇಸ್ ಸೇಮ್ ಕಾನ್ಸೆಪ್ಟೇ. ಸೊ ಅದೇ ನಿಮಗೆ ಆಂಜನೇಯ ಬೇಕಾದ್ರೆ ಆಂಜನೇಯ, ನರಸಿಂಹ ಬೇಕಾದ್ರೆ ನರಸಿಂಹ. ಓಕೆನಾ? ಸೊ ಇನ್ನು ಹಿಂಗೆ ನೋಡೋದು, ಇದು ಆ್ಯಕ್ಚುಲಿ ಕಲರ್ ಅಂತ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಹೇಳ್ಬೇಕಾದ್ರೆ ಒಂದು ರೀತಿ ನಿಮಗೆ. ಸೊ ಇದು ಬಾಡಿ ಕಲರ್ ಡಿಫ್ರೆಂಟ್ ಬರುತ್ತೆ. ಅದಕ್ಕೆ ಆಪೋಸಿಟ್ ಕಲರ್ ಹೆಂಗೆ ಬೇಕು ಹಂಗೆ ಹೊಡಿದ್ದಾರೆ. ಇದು ನೋಡಿ, ಇದೊಂದು ರೀತಿ ಸಿಂಹದ ಕಾನ್ಸೆಪ್ಟ್. ಒಂದು ರೀತಿ ನಿಮ್ ನಾರ್ಮಲ್ ಸಿಂಹ ಅಲ್ಲ ಇದು. ಸಿಂಹ ಅಲ್ಲ, ಇದು ದೇವಸ್ಥಾನ ಗೋಪುರ ಮೇಲೆ ಇರುತ್ತೆ ಗೊತ್ತಾ, ಕಪಿಲ. ಕಪಿಲ. ಓಕೆ ಓಕೆ. ಅದೇ ಸಿಂಹದ ರೀತಿ ಕಾಣುತ್ತೆ ಆಕ್ಚುಲಿ, ಬಟ್ ಸಿಂಹ ಅಲ್ಲ ಆದ್ರೆ ಇದು. ಓಕೆ. ಸೊ ನಾ ಬನ್ನಿ ನೋಡಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ ಅವಲ್ಲಿ ಹೇಳ್ದೆ ಗೊತ್ತಾ ನಿಮಗೆ ಆಂಜನೇಯ ಕಾನ್ಸೆಪ್ಟ್. ನೋಡಿ ಏನು ಮಸ್ತಾಗಿ ಬಂದೆ ನೀವು ನೋಡ್ತಿರ್ಬೋದು. ಪಕ್ಕ ಆಂಜನೇಯ ಹೇಗಿರುತ್ತೆ ಕುತ್ಕೊಂಡಿರ್ತಾರ. ಸೊ ಅದೇ ರೀತಿ ಕಾನ್ಸೆಪ್ಟ್ ಇರೋದು. ಸೊ ನಿಮ್ಮ ಗದೆ ಮೇಲೆ ಕೈ ಹಿಡ್ಕೊಂಡು ನಿಂತಿರೋ ರೀತಿ. ಇದು ಎಷ್ಟು ಫೀಟ್ ಅಂದ್ರೆ ಬರೋ ಇದು? 10 ಇದೆ ಇವಾಗ. ಸೊ 10 ಅಡಿ ಇದೆ. ಸೊ 10 ಅಡಿ ನಿಮ್ಗೆ ನೋಡ್ಬೋದು. ಮಸ್ಕ್ಯುಲರ್ ಬಾಡಿ ನೋಡ್ಬೋದು ನಿಮ್ಗೆ. ಸಾಕಾಗಿ 6 ಪ್ಯಾಕ್ ಆಗಿರ್ಬೋದು. ಸ್ವಲ್ಪ ಯೂನಿಕ್ ಆಗಿ ಫಿನಿಶಿಂಗ್ ಆಗಬೇಕು. ಇನ್ನು ಗೋಲ್ಡ್ ಹಾಕಿಲ್ಲ, ಲೈಕ್ ಪಂಚಗೆ ಇನ್ನೂ ಬಾರ್ಡರ್ ಹಾಕಿಲ್ಲ. ಓಕೆ. ಆ ಥರ ಸಾಕಾಗಿದೆ ನೋಡಿ. ಕಣ್ಣು ನೋಡ್ಬೋದು ಏನು ಮಸ್ತಾಗಿ ಬರ್ದವ್ರು ಅಂದ್ಬಿಟ್ಟು ನಿಮಗೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ಬಲ್ಕಾಗಿ ಡಿಫ್ರೆಂಟಾಗಿ ಏನಾದರೂ ಇವಾಗ ಜಿಮ್ ಅಸೋಸಿಯೇಷನ್ ಅವ್ರದ್ದು ಕೂರಿಸ್ತೀರಂದ್ರೆ ಸೊ ಕೂರಿಸ್ಬೋದು. ಸಾಕಾಗಿರುತ್ತೆ ಅವ್ರದ್ದೆಲ್ಲ ಕಾನ್ಸೆಪ್ಟು. ಸೊ ಇದು ಕೂಡ ನಿಮ್ಗೆ ನಾರ್ಮಲ್ ಸೈಡ್ ದರ್ಬಾರ್ ಮಾಡ್ತಾರೆ ಗಣೇಶ. ನವಿಲ್ ಮೇಲೆ ಕೂತಿರೋದು ನೋಡ್ತಿರ್ಬೋದು. ಲಾಸ್ಟ್ ಇಯರ್ ಅಷ್ಟೇ ನಮ್ದು ಇದು ಹೆವಿ ಡಿಮ್ಯಾಂಡ್ ಇದು ಲಾಸ್ಟ್ ಇಯರ್. ಇದು ಓಕೆ. ಇದು ಆಕ್ಚುಲಿ ನೋಡಕ್ಕೆ ಚೆನ್ನಾಗಿದೆ ಅಂತ, ಯೂನಿಕ್ ಆಗಿದೆ. ಸೊ ನಾರ್ಮಲ್ ಗದೆ ಇನ್ನೂ ಫಿನಿಶ್ ಆಗಿಲ್ಲ, ಇದಕ್ಕಿನ್ನ ಶೇಡ್ ಬರುತ್ತೆ, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಒಂದು ಆಲ್ಮೋಸ್ಟ್ ಒಂದು 50% ಮಾಡಿಕೊಂಡಿದ್ದಾರೆ. ಬೇಕಾದ್ರೆ ನಿಮ್ಗೆ ಚಿಕ್ಕ ಚೇಂಜಸ್ ಮಾಡ್ಕೊಡ್ತಾರೆ. ಸೊ ಇದು ಕೂಡ ಗರುಡ ಆಲ್ಮೋಸ್ಟ್ ಹಾಫ್ ಬುಕ್ ಕಂಪ್ಲೀಟ್ ಆಗಿದೆ. ಓಕೆ. ಇವಾಗ ಓವರಾಲ್ ಅಲ್ಲಿ ಗೋಡ ಎಷ್ಟಿದೆ ಟೋಟಲ್ ನಿಮಗೆ? ನಮ್ದು ಇದು ಬಂದ್ಬಿಟ್ಟು ಆಲ್ರೆಡಿ 150 ಇದೆ. ಓಕೆ. ಮತ್ತೆ ಇನ್ನೊಂದು ಔಟ್ ಸೈಡ್ ಇಟ್ಟಿದ್ವಿ, ಅದೊಂದು 100 ಇದೆ. ಓಕೆ.
ಟೋಟಲ್ ನಿಮಗೆ 6 feet ಇಂದ 12 feet ತನಕ ನಿಮಗೆ ಈ ಇಯರ್ ಒಂದು 300 ಅವೈಲೇಬಲ್. 300 ಪೀಸಸ್ ಇದೆ ಅಂತೆ. ಸೊ ಇದು ನೋಡಿ ಮತ್ತೊಂದು ಶಿವನ ಕಾನ್ಸೆಪ್ಟ್ ಈ ಥರ ನೋಡ್ತಿರ್ಬೋದು. ಸೊ ಇದು ನಿಮ್ಗೆ ನಾರ್ಮಲ್ ಡೈರೆಕ್ಟ್ ಶಿವ ಹೇಗಿರುತ್ತೆ ಅದೇ ರೀತಿ ಇದರಿಂದ ಅಲ್ಲಿ ಬಂದ್ಬಿಟ್ಟು ನಿಮಗೆ 6 pack ಶಿವ ನೋಡಿದ್ವಿ. ನಾರ್ಮಲ್ ಗಣೇಶನ ರೀತಿ ಅದು ದೊಡ್ಡ ಟೈಮ್ ತ್ರಿಶೂಲ ಬರುತ್ತೆ ಇಲ್ಲಿಗೆ, ಇದೊಂದು ತ್ರಿಶೂಲ ಬರುತ್ತೆ. ಸೊ ಆ ರೀತಿ ಕಾನ್ಸೆಪ್ಟ್ ನಂದಿ ಮೇಲೆ ಕಾಲಿಡ್ಕೊಂಡಿರ್ತಾರ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೈಯಲ್ಲಿ ನಿಮಗೆ ಹಾವು ನೋಡ್ಬೋದು. ಸ್ವಲ್ಪ ಇದು ಎಷ್ಟು ಬರುತ್ತೆ ಬ್ರೋ? ಇದು ಎಷ್ಟು ಫೀಟ್ ಬರ್ತಿದ್ದು ಬ್ರೋ? ಎಷ್ಟು ಫೀಟ್ ಬರ್ತಿದೆ ಬ್ರೋ? 11 ಬರುತ್ತೆ ಬ್ರೋ. 10.5 to 11 ಬರುತ್ತೆ. ಓಕೆ. ಇಲ್ಲಿಂದ ಒಂದು ಈ ಥರ ಇಲ್ಲಿಂದ ಒಂದು ಫಿಟ್ ಆಗುತ್ತೆ, ತ್ರಿಶೂಲ ಬರುತ್ತೆ. ಓಕೆ ಓಕೆ ಓಕೆ. ಸೊ ನೋಡ್ತಿರ್ಬೋದು, ಮೇನ್ ಪ್ಲಸ್ ಏನು ಗೊತ್ತಾ ನಿಮಗೆ, ತಲೆ ಮೇಲೆ ಗಂಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಮುದ್ದಾಗಿದೆ ನೋಡಿ ಗಂಗೆ ನೋಡ್ತಿರ್ಬೋದು ನೀವು ಇಲ್ಲಿ. ಅದು ಇನ್ನು ಪೇಂಟಿಂಗ್ ಎಲ್ಲ ಆಗಬೇಕು ಆಲ್ಮೋಸ್ಟ್, ಹೇಳೋದಲ್ಲ ಆಲ್ಮೋಸ್ಟ್ 70% ಪೇಂಟಿಂಗ್ ಎಲ್ಲ ಮುಗಿದಿದೆ, ಇನ್ನು ಕೆಲವೊಂದೆಲ್ಲ ಮಾಡಬೇಕು. ಸೊ ಇದು ಕೂಡ ಅಷ್ಟೇ ಸೈಜ್ ದರ್ಬಾರ್ ಮಾಡ್ತಿರೋ ಗಣೇಶ ನೋಡ್ತಿರ್ಬೋದು. ಇನ್ನು ಇದು ನೋಡ್ಬೋದು, ಅವೆಲ್ಲ ಸ್ಟಾರ್ಟಿಂಗಲ್ಲಿ ತೋರಿಸ್ನಲ್ಲ ಅದೇ ರೀತಿ ಗಣೇಶನೇ, ಸ್ವಲ್ಪ ಕಲರ್ ಡಿಫ್ರೆಂಟು. ಅದು ಬಂದ್ಬಿಟ್ಟು ನಿಮಗೆ ಅದು ಕೃಷ್ಣದ ರೀತಿ ಕಲರ್ ಬ್ಲೂ ಕಲರ್ ಕಾನ್ಸೆಪ್ಟ್ ನೋಡಿದ್ರೆ, ಇದು ಬಂದ್ಬಿಟ್ಟು ಸ್ಕಿನ್ ಟೋನ್ ನೋಡ್ಬೋದು ನೀವು ಇದು. ಸೊ ಇದು ಕೂಡ ಸ್ಕಿನ್ ಟೋನ್ ಇದು ತೋರಿಸೋದಲ್ಲ ಅದೇ ರೀತಿ. ಸೊ ಅದು ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಮಾಡಲ್ ಸರ್, ನಿಮಗೆ ಸ್ಕಿನ್ ಟೋನ್ಸ್ ಆಗಿರ್ಬೋದು ನಿಮಗೆ, ಸೊ ಪಿಕಾಕ್ ಆಗಿರ್ಬೋದು, ಆ ರೀತಿ ಡಿಫ್ರೆಂಟ್ ಪಂಚೆ ಆಗಿರ್ಬೋದು, ಸ್ವಲ್ಪ ಕಲರ್ ಡಿಫ್ರೆಂಟ್ ಕೊಟ್ಟಿದ್ದಾರೆ. ನ್ಯೂ ಮಾಡಲ್ ಹೊಸ ಮಾಡಲ್ ಈ ವರ್ಷ. ಇದು ಅಷ್ಟೇ ನಾನು ದರ್ಬಾರ್ ಮಾಡ್ತಾ ಇರ್ತೀವಿ ಗಣೇಶ, ಫಿನಿಶ್ ಆಗಿಲ್ಲ, ಶೇಡಿಂಗ್ ಕೊಟ್ಟಿಲ್ಲ. ಓಕೆ ಓಕೆ. ಇನ್ನು ಗೋಲ್ಡ್ ಹಾಕ್ಬೇಕು ಇದಕ್ಕೆಲ್ಲ. ಸೊ ಇಲ್ಲಿ ಆನೆ ನೋಡ್ಬೋದು. ಸೊ ಇಲ್ಲಿ ಪಿಕಾಕ್ ಕೂತ್ಕೊಂಡು ಪಕ್ಕದಲ್ಲಿರೋ ಥರ. ಸೊ ನಾರ್ಮಲ್ ದರ್ಬಾರ್ ಮಾಡ್ತಿರೋ ಗಣೇಶ, ಇದು ಕೂಡ ದರ್ಬಾರ್ ಮಾಡ್ತಿರೋದು. ಸೊ ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಕೂಡ ಅಷ್ಟೇ ಶಿವನ ರೀತಿ ಇರೋ ಗಣೇಶ ನೋಡ್ತಿರ್ಬೋದು. ಸೊ ದೊಡ್ಡದಾಗಿ ಗಣೇಶ ತೊಗೋಬೇಕಂದ್ರೆ ಸೊ ಇಲ್ಲಿ ಗೋಡನ್ಗೆ ಬರ್ಬೋದು. ಆಲ್ಮೋಸ್ಟ್ ಇದು ಇಲ್ಲಿ ಹಾಸನ ಯಾವ ಊರು ಹತ್ರ ಆಗುತ್ತೆ ಬ್ರೋ ನಿಮಗೆ ಸರೌಂಡಿಂಗ್ ಅಂದರೆ? ಬ್ರೋ ನಮ್ದು ಹಾಸನ್ ಸಿಟಿಗೆ ಬರ್ತಿದ್ದು ವಾಡಿಗೆ. ಹಾಸನ್ ನಿಯರ್ ಬೈ ಊರುಗಳು ಯಾವುದು? ನಿಯರ್ ಬೈ ತುಂಬಾ ಊರೇ. ಹಾಸನ್ ಲೋಕಲ್ ಅಂದರೆ ನಿಮಗೆ ಬಸ್ ಸ್ಟ್ಯಾಂಡಿಂದ ನಮ್ಮ ಬರೀ 1.5 kilometer ಆಗುತ್ತೆ. 2 kilometer ಒಳಗಡೆ. ಓಕೆ. ಸೊ ಹಂಗಾರೆ ನಿಮಗೆ ಇವಾಗ ಇನ್ ಕೇಸ್ ಧರ್ಮಸ್ಥಳ ಸರೌಂಡಿಂಗ್ ಬರ್ತೀರೋ ಅವ್ರಿಗೂ ಒಂದು 100 kilometer ಅಷ್ಟೇ. ನಿಮಗೆ ಸುತ್ತಮುತ್ತ ನಿಮ್ಗೆ ಒಂದು 5 district ಕವರ್ ಮಾಡ್ಬೋದು. ನಮ್ಮ ಮಂಡ್ಯ ನಿಯರು, ಮೈಸೂರು ನಿಯರು, ಚಿಕ್ಕಮಂಗ್ಳೂರು 50 kilometer, ಚಿಕ್ಕಮಂಗ್ಳೂರು ನಿಯರು, ಸುತ್ತಮುತ್ತ ನಮ್ಗೆ ಒಂದು 5 district ಫುಲ್ ತುಂಬಾ ಅಷ್ಟು. ಅದೇ ಬೆಂಗಳೂರಿಗೆ ಹೋಗಿ ತಗೊಳ್ಳೋಂತ ಆಗಲ್ಲ ಅಂದ್ರೆ ಇಲ್ಲಿಗೆ ಬರ್ಬೋದು. ಆಲ್ಮೋಸ್ಟ್ ಸ್ವಲ್ಪ 15 minutes ಸಕಲೇಶ್ಪುರ ಹೋಗ್ಬೋದು. ಅದೇ ನಿಮಗೆ ಸ್ವಲ್ಪ ಎಲ್ಲ ರೋಡ್ಗಳೆಲ್ಲ ಚೆನ್ನಾಗಿದ್ದಾವೆ, ನಿಮಗೆ ಹೈವೇ ರೋಡ್ಗಳೆಲ್ಲ ಆರಾಮಾಗಿ ಫೆಸಿಲಿಟಿ ಇದು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ರೀತಿ ಕಾನ್ಸೆಪ್ಟ್ಸ್ ಎಲ್ಲ ನೋಡ್ತಿರ್ಬೋದು, ಎಲ್ಲ ಚೆನ್ನಾಗಿದೆ ಬಂದ್ಬಿಟ್ಟು. ಸೊ ಇದು ಕೂಡ ಅಷ್ಟೇ, ಇವೆಲ್ಲ ಪೇಂಟಿಂಗ್ ಅಲ್ಲೇ ತೋರಿಸಲ್ಲ ನಿಮಗೆ. ಅದೇ ನಿಮಗೆ ಕೇರಳದಲ್ಲಿ ಒಂದು ಗಣೇಶ ಇದೆ ಅಂದ್ಬಿಟ್ಟು, ಸೊ ಅದೇ ರೀತಿ ಕಾನ್ಸೆಪ್ಟ್ ಇದು ಅವೆಲ್ಲ ಪೇಂಟಿಂಗ್ ಆಗಿರೋದು. ಇದು ನೋಡಿ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದಾರೆ ನಿಮಗೆ, ವೈಟ್ ಶೇಡಲ್ಲಿ ಮಾಡಿರೋ ಗಣೇಶ, ಫಿನಿಶ್ ಆಗಿಲ್ಲ, ಇಲ್ಲಿದೆ ಬಂದ್ರೆ ಓಕೆ. ಸೊ ಇದು ನೋಡ್ಬೋದು ಸ್ನೇಹಿತರೆ, ನಂಗೆ ತುಂಬ ಇಷ್ಟ ಆಗಿದೆ ಗಣೇಶ ಮಾತ್ರ. ಎಷ್ಟು ಡಿಫ್ರೆಂಟ್ ಆಗಿದೆ, ನಿಮ್ಮ ಕಲರ್ ಪ್ಯಾಟರ್ನ್ ತುಂಬ ಸಕ್ಕತ್ತಾಗಿ ಹೊಡಿದೆ ಅಂತ ಹೇಳ್ಬೋದು. ನೋಡಿ ಎಲ್ಲೋ ಒಂದು ವೈಟು ಪಂಚೆ ಪ್ಯಾಟರ್ನು ಬಂದ್ಬಿಟ್ಟು ಬಾಡಿ ಕಲರು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ಮೇನ್ ಅಂದರೆ ಕಿವಿ ಸ್ವಲ್ಪ ಅಗ್ಲ ಇರೋದು, ದಾಸವಾಳದ ಬರುತ್ತೆ ಈ ಕಲರ್ ಕಿವಿ ಇರೋದು. ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ. ಇದು ಎಷ್ಟು ಫೀಟ್ ಇದೆ ಬ್ರೋ? ಇದು 10 ಬರುತ್ತೆ. ಸೊ 10 ಅಡಿ ಬರುತ್ತೆ ಸ್ನೇಹಿತರೆ, ನೋಡ್ತಿರ್ಬೋದು ಸಕ್ಕತ್ತಾಗಿದೆ. ಇದೇ ರೀತಿ ತುಂಬ ಮಾಡಲ್ಗಳಿದ್ದಾವೆ ನಿಮಗೆ, ಸೇಮ್ ಮಾಡಲ್ಸ್ ಅವೈಲೇಬಲ್ ಇದೆ. ಸೊ ಈ ಥರ ಮಾಡಲ್ ಬೇಕಾದ್ರೆ ಸೊ ಸ್ಕ್ರೀನ್ಶಾಟ್ ಹೊಡ್ಬೋದು, ಬ್ರದರ್ ಕಳಿಸಿ ಯಾವ್ದು ಬೇಕು ಅಂತ. ಸೊ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ದರ್ಬಾರ್ ಮಾಡ್ತಿರೋ ಗಣೇಶ ಇದು ಕೂಡ ನಿಮಗೆ. ಸೊ ಈ ರೀತಿ ಒಂದು ರೀತಿ ನಿಮಗೆ ಲಾಲ್ಬಾಗ್ ಟೈಪ್ ಗಣೇಶ ಅನ್ಬೋದು ಇದನ್ನ ಆ್ಯಕ್ಚುಲಿ ಕವರ್ ಮಾಡ್ತಾರೆ ನಿಮಗೆ. ನೋಡಿ ಹಿಂದೆ ಹಿಂಗೆ ಡಿಫ್ರೆಂಟ್ ಆಗಿ ಬರುತ್ತೆ. ಹೇಳಿದ್ವಲ್ಲ, ಓಕೆ. ಇನ್ನು ಗೋಲ್ಡ್ ಮಾಡಿಲ್ಲ. ಓಕೆ ಓಕೆ ಓಕೆ. ನೋಡಿ ಬಾಡಿ ಕಲರ್ ಹಿಂದೆ ಸ್ವಲ್ಪ ಆಗಿರಲಿಲ್ಲ, ಇದು ನೋಡಿ ಸ್ವಲ್ಪ ಲೈಟಾಗಿ ಗೋಲ್ಡ್ ಶೇಡ್ ಎಲ್ಲ ಹೊಡೆದಿದ್ದಾರೆ, ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ಸೊ ಫೇಸ್ ಎಲ್ಲ ಸಕ್ಕತ್ ಅಗ್ಲ ಬರುತ್ತೆ. ಸೊ ಒಂದೊಂದು ಕೆಲವೊಂದು ಗಣೇಶ ನಿಮ್ಗೆ ಕೋಲ್ ಮುಖ ಬರ್ಬೋದು, ಒಂದೊಂದು ರೀತಿ ಡಿಫ್ರೆಂಟ್, ಒಂದೊಂದು ಮಾಡಲ್ ಹೆಂಗೆ ಕಾಣುತ್ತೆ ಆ ರೀತಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು ಇಲ್ಲಿ. ಇದು ಅಷ್ಟೇ ನಿಮಗೆ, ಇದು ಸ್ವಲ್ಪ ಯೂನಿಕ್ ಕಾನ್ಸೆಪ್ಟ್ ಅಂದಿರ್ಬೋದು. ಇದೇನು ಕಾನ್ಸೆಪ್ಟ್ ಇದು? ಇಲ್ಲಿ ಬ್ಯಾಕ್ ನೋಡ್ರಿ ಪ್ರಭಾವಳಿ ಇನ್ಬಿಲ್ಟ್ ಬರುತ್ತೆ. ಓಕೆ. ಅಲ್ಲಿ ಗೂಳಿ ಬರುತ್ತೆ. ಈ ಸೈಡ್ ಇಲ್ಲಿ ನೋಡಿ ತ್ರಿಶೂಲ ಬರುತ್ತೆ, ಇಲ್ಲಿ ಆನೆ ಬರುತ್ತೆ, ಇಲ್ಲಿ ಕುದುರೆ ಮೇಲೆ ಕುದುರೆ ರೀತಿ. ಹೌದು. ಓಕೆ. ಸ್ವಲ್ಪ ಅದೇ ಹೇಳೋಣ, ಆಲ್ಮೋಸ್ಟ್ ಡಿಫ್ರೆಂಟ್ ಮಾಡಲ್ಸ್ ಇವ್ರ ಹತ್ರ ಇದೆ. ಇಲ್ಲಿ ಬನ್ನಿ ಟ್ರೈ ಮಾಡ್ಬೋದು. ಇದು ನೋಡಿ, ಇದು ನೋಡಿ ಸ್ನೇಹಿತರೆ, ಇದೊಂದು ದೊಡ್ಡ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಇದು ಪ್ರಭಾವಳಿ ಹಾಕ್ಬಿಟ್ರೆ ಮಾತ್ರ ಬೆಂಕಿ ಆಗಿರುತ್ತೆ ಮಾತ್ರ. ಇದಂತೂ ಒಂದು ರೀತಿ ಮುಂಬೈ ಸ್ಟೆಪ್ ಗಣೇಶ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ. ಇದು ಎಷ್ಟು ಫೀಟ್ ಇದೆ ಬ್ರೋ? ಇದು ನಿಮ್ಗೆ ಒಂದು 11 ಬರುತ್ತಿದೆ. 11 ಅಡಿ ಸ್ನೇಹಿತರೆ, ನೋಡ್ತಿರ್ಬೋದು ಏನು ಸಾಕಾಗಿದೆ ಅಂದ್ಬಿಟ್ಟು. ನಿಮ್ಗೆ ಎಷ್ಟು ಯೂಸ್ ಆಗಿ ಕಾಣುತ್ತೆ. ಈ ಸೈಡಿಂದ ತೋರಿಸಿ, ಆಂಗಲ್ ನೀಟಾಗಿ ಬರುತ್ತೆ. ಇದು ಒಂದು ಕತ್ತು ಫುಲ್ಲು ಹಿಂಗೆ ಅದೇ ಬೆಂಡ್ ಆಗಿ ಟಿಲ್ಟ್ ಆಗಿರೋ ರೀತಿ ಆ್ಯಕ್ಚುಲಿ ಮಾಡಲು. ಇದು ಟಿಲ್ಟ್ ಆಗಿರೋ ಮಾಡಲು, ನಿಮ್ಗೆ ಡ್ಯಾಮೇಜ್ ಏನಲ್ಲ ಅದು, ಅದೊಂದು ಅನ್ಕೊಂಬಿಡ ಡ್ಯಾಮೇಜ್ ಅನ್ಕೋತೀರಾ. ಬರೋದೇ ಮಾಡಲ್ ಹೆಂಗೆ ಮುಂಬೈ ಸ್ಟೆಪ್ ನಿಮ್ಗೆ ಒಂದು ರೀತಿ ಕ್ರಾಸ್ ಆಗಿ ನಿಂತ್ಕೊಂಡ ರೀತಿ ಬರುತ್ತೆ, ಅದೆಲ್ಲ ನಿಮ್ಗೆ ಸ್ಟ್ರೈಟ್ ಇರುತ್ತೆ. ಇದು ಸ್ವಲ್ಪ ಕ್ರಾಸ್ ಆಗಿರೋಂಥದ್ದು ನೋಡ್ತಿರ್ಬೋದು, ಸಾಕಾಗಿದೆ. ಇದು ಆಯುಧಗಳೇನೋ ಬರ್ತವೆ ಕೈಯಲ್ಲಿ ಬ್ರೋ, ಬೇಕು ಅಂದರೆ ಕಸ್ಟಮೈಸ್ ಮಾಡ್ಬೋದು. ಮಾಡ್ಬೋದು. ಇಲ್ಲ ಇಷ್ಟೇ ಸಾಕು ಇಷ್ಟೇ ಸಾಕು. ನಾವು ಈಗ ಹೋಲ್ಸೇಲಿಗೆ ಕೊಡೋರಿಗೆ ಹಿಂಗೆ ಕೊಡ್ತೀವಿ, ಅವ್ರು ಬೇಕು ಅಂದರೆ ಪ್ರಭಾವಳಿ ಹಾಕೋಬೋದು. ನಾವು ರೀಟೇಲ್ ಮಾಡಿದ್ರೆ ನಮ್ಮ ಪ್ರಭಾವಳಿ ಇದೆ, ಓಕೆ, ಪ್ರಭಾವಳಿ ಹಾಕ್ತೀವಿ. ಓಕೆ ಓಕೆ. ಸೊ ನೋಡ್ತಿರ್ಬೋದು, ಇದೆರಡು ಸೇಮ್ ಕಾನ್ಸೆಪ್ಟ್. ಅದೇ ಹೇಳಿದ್ನಲ್ಲ, ಪಂಚೆ ಡಿಫ್ರೆಂಟು ಆ ರೀತಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಕೂಡ ದರ್ಬಾರ್ ಅವಾಗ ತೋರಿಸಿದ್ದು ನಿಮಗೆ. ಇದು ಕೂಡ ದರ್ಬಾರು ಅದೇ ಹೇಳಿದ್ನಲ್ಲ, ಸೇಮ್ ಕಾನ್ಸೆಪ್ಟ್. ಸ್ವಲ್ಪ ಪಂಚೆ ಶೇಡ್ಸ್ ಆಗಿರ್ಬೋದು, ಸ್ವಲ್ಪ ನಿಮ್ಮ ಕಲರೇಷನ್ ಅದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನಮಗೆ, ಬಾಡಿ ಕಲರ್ಸು. ಇದು ಕೂಡ ಅಷ್ಟೇ ಹೋಗಿ ತೋರಿಸ್ ಮುಂಬೈ ಕಾನ್ಸೆಪ್ಟು. ಸೊ ಅದೇ ರೀತಿ ಕಾನ್ಸೆಪ್ಟ್ ಗಣೇಶ ಇಲ್ಲಿ. ಇದು ಕೂಡ ಶಿವನೇ ಕಾನ್ಸೆಪ್ಟ್. ಅವಳು ಹೇಳಿದೆ ಗೊತ್ತಾ ನಿಮಗೆ ಸ್ಟಾರ್ಟಿಂಗಲ್ಲಿ, ಸಕ್ಕದಾಗಿ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ನಮಗೆ ನಂದಿ ನೋಡ್ಬೋದು. ಸೊ ನಂದಿ ಮುಂಭಾಗದಲ್ಲಿ ಪೋಸ್, ಒಂದು ಒಳ್ಳೆ ಪೋಸಲ್ಲಿ ಗಣೇಶ ಕೂತಿರೋ ರೀತಿ. ಶಿವನ ರೀತಿ ನೋಡಿ, ಜಟೆ ನೋಡ್ಬೋದು, ನಿಮಗೆ ರುದ್ರಾಕ್ಷಿ ನೋಡ್ಬೋದು.
ಎಷ್ಟು ಸಕ್ಕದಾಗಿದೆ ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಬರುತ್ತೆ ಬ್ರೋ ಇದು? ಯಾವುದು ಇದು 11 ಬರುತ್ತೆ. 11 ಅಡಿ ಸ್ನೇಹಿತರೆ, ಏನು ಸಕ್ಕದಾಗಿದೆ ನೋಡಿ. ಮತ್ತು ಶಿವ ಮತ್ತು ಇಲ್ಲಿ ನೋಡಿ ವಾಸುಕಿ ಕೂಡ ನೋಡ್ಬೋದು ನೀವು. ವಾಸುಕಿ ನೋಡಿ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಆ್ಯಕ್ಚುಲಿ. ಅದು ಸೂಪರಾಗಿ ಮಾಡಿದ್ದಾರೆ ನೋಡಿ. ಇದು ಬೇರೆ, ಇದು ಅಲ್ಲಿ ತೋರಿಸಲ್ಲ, ಸೇಮ್. ಓಕೆ ನೋಡಿ ಇದು ಮಸ್ತಾಗಿದೆ ಗಣೇಶ ನೋಡ್ತಿರ್ಬೋದು. ಎಲ್ಲ ಯೂನಿಕ್ ಆಗಿದೆ ಗಣೇಶಗಳು. ಸೊ ಆದಷ್ಟು ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಫಿಂಗರ್ಸ್ ಬೇಕಾದ್ರೆ. ಸೊ ಬ್ರೋ ನೋಡೋದ್ರಲ್ಲಿ ಅದನ್ನು ಹೋಲ್ಸೇಲ್ ಬೇಕಾದ್ರೆ ಸಿಗುತ್ತಾ ಬ್ರೋ ನಿಮ್ಮ ಹತ್ರ ಈ ಥರ? ಆಲ್ಮೋಸ್ಟ್ ಹಾಫ್ ಗೋಡನ್ ಖಾಲಿನೇ ಅನ್ಕೋಬಿಡಿ. ಆಲ್ಮೋಸ್ಟ್ ಬುಕ್ ಆಗಿದೆ. ಇನ್ನೊಂದು ಹಾಫ್ ಮೀನ್ಸ್ ಇನ್ನೊಂದು 200 ಪೀಸಸ್. ಇವಾಗ ಬಂದರೆ ಸಿಗುತ್ತೆ ಬೇಗ ಬರಬೇಕಾದ್ರೆ. ಅದೇ ಬೇಗ. ಓಕೆ. ಸೊ ಇದು ನೋಡಿ, ಇದು ಮತ್ತೊಂದು ಕಾನ್ಸೆಪ್ಟ್. ಅಲ್ಲಿ ತೋರಿಸಿದ್ನಲ್ಲ ಆಲ್ಬಮ್ ನಿಮಗೆ ಡಿಫ್ರೆಂಟ್ ಕಲರ್ ಇತ್ತು. ಇದು ಬಂದು ಬಾಡಿ ಟೋನಲ್ಲಿ ಇರುವಂಥದ್ದು. ಇದು ಕೂಡ ಸಕ್ಕಲ್ಲ ನೋಡಿ. ಮೇಲೆ ಗಂಗೆ ನೋಡ್ಬೋದು, ಗಂಗೆ ಪೇಂಟಿಂಗ್ ಆಗಿರೋದು. ವಿತ್ ಗಂಗೆ ಸೇರಿದ್ರೆ ಎಷ್ಟು 12 ಅಡಿ ಅಂದ್ರೆ ಅದು? ಹೌದು, 12 ಬರುತ್ತೆ. 12 ಅಡಿ ನೋಡಿ ಸರ್. ಇಷ್ಟು ದೊಡ್ಡದಾಗಿ ಕೊಡ್ತಾರೆ. ಹಾಕಿದ್ರೆ ಗಂಗೆಯಿಂದ ಇನ್ನೂ 1 ಫೀಟ್ ಹೈಟ್ ಹೋಗುತ್ತೆ. ಓ ಹೌದಾ? ತ್ರಿಶೂಲ ಇನ್ನೂ ಉದ್ದ ಬರುತ್ತೆ. ಸೂಪರ್ ಆದ ಕಾನ್ಸೆಪ್ಟ್ ಇದು. ಇಲ್ಲಿ ನೋಡ್ತಿರ್ಬೋದು, ಇದು ಕಲಾಗಿದೆ. ಕಲರ್ ಇದು ನೋಡಿ ಸ್ವಲ್ಪ ಯೂನಿಕ್ ಆಗಿ ಮಾಡಿ ಡಬಲ್ ಶೇಡ್ ನಿಮಗೆ ಮ್ಯಾಟ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು. ಸೊ ಈ ಕಡೆ ಸಿಂಹ ಇರೋದು ದರ್ದಾರ್ ಮಾಡ್ತಾರೆ ಗಣೇಶ. ಇದು ಸ್ವಲ್ಪ ಯೂನಿಕ್ ಆಗಿದೆ. ಸ್ವಲ್ಪ ನಿಮಗೆ ಡಾರ್ಕ್ ಶೇಡ್ ಅಂತ ಹೇಳ್ಬೋದು. ಬಾಡಿ ಟೋನಲ್ಲಿ ಲೈಟಾಗಿ ಡಾರ್ಕ್ ಶೇಡ್ ನೋಡ್ತಿರ್ಬೋದು ನೋಡಿ. ಕಣ್ಣುಗಳು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಸೊ ಪ್ರತಿಯೊಬ್ಬರು ನೋಡೋದು ಕಣ್ಣು ಮೂಗು ಗಣೇಶನ್ಗೆ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾರೆ. ಸೊ ಇದು ಕೂಡ ಕಣ್ಣುಗಳು ಸ್ವಲ್ಪ ಸಕ್ಕದಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಶಿವನ ಕಾನ್ಸೆಪ್ಟು. ಇಲ್ಲಿ ಅಕ್ಕಪಕ್ಕ ನೋಡ್ತಿರೋದು ನೀವು ನೋಡಿ. ಅದು ಶಿವನ ನೋಡಿ ಸಕ್ಕದಾಗಿದೆ. ಆಲ್ಮೋಸ್ಟ್ ನಿಮಗೆ ಸೇಮ್ ಶಿವ ಹೇಗಿರ್ತಾರಲ್ಲ, ಸೊ ಅದೇ ರೀತಿ ಕಾನ್ಸೆಪ್ಟ್ ನಮ್ಮ ಶಿವನ ಕಾನ್ಸೆಪ್ಟಲ್ಲಿ ಇರೋಂಥ ಗಣೇಶ ನೋಡ್ತಿರ್ಬೋದು. ಸೊ ಸೇಮ್ ಅದೇ ನಿಮ್ಗೆ ಒಂದೊಂದು ಮಾಡಲಲ್ಲಿ 3 to 4 ಕಲರ್ಸ್ ಇದಾವೆ ನೋಡ್ತಿರ್ಬೋದು. ಏನು ಮಸ್ತಾಗಿದೆ ಅಂದ್ಬಿಟ್ಟು. ಯಾವ್ಯಾವ ಥರ ಮಾಡ್ಬೋದು ಎಲ್ಲ ಟ್ರೈ ಮಾಡಿದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ. ಇದು ನೋಡಿ, ಇದು ಚೆನ್ನಾಗಿದೆ. ಬಾಡಿ ಟೋನ್ ನಿಮಗೆ ಡಾರ್ಕ್ ಒಂದು ರೀತಿ ಬಿಸ್ಕೆಟ್ ಕಲರ್ ಅನ್ಬೋದು. ಇದನ್ನು ಆ್ಯಕ್ಚುಲಿ ಹೇಳ್ಬೇಕು, ಲೈಟ್ ಬಿಸ್ಕೆಟ್ ಕಲರು ಚೆನ್ನಾಗಿದೆ. ಸಕ್ಕದಾಗಿದೆ ಗಣೇಶ ನೋಡ್ತಿರ್ಬೋದು. ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ವೀಕ್ಷಕರೇ, ಇವೆಲ್ಲ ಗಣೇಶನೆಲ್ಲ ತೋರಿಸ್ತೀನಿ. ಇವಾಗ ಗೌರಿ ತೋರಿಸ್ತೀನಿ ಬನ್ನಿ ನಿಮಗೆ. ಆಲ್ಮೋಸ್ಟ್ ಎಷ್ಟು ಫೀಟ್ ಬರೋ ಗೌರಿ ರೆಡಿ ಇರೋದು ನಿಮ್ಮ ಹತ್ರ ಇವಾಗ? ನಮ್ಮ ಹತ್ರ ಪೇಂಟ್ ಆಗಿರೋದಾ 3 ಫೀಟ್ 3.5 ಫೀಟ್ ಬರುತ್ತೆ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಗೌರಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೀವೇ ನೋಡ್ಬೋದು. ಇಲ್ಲಿ ನೋಡಿ ಒಂದು ಗೋಲ್ಡ್ ಆಗಿದೆ. ಇದು ಗೋಲ್ಡ್ ನಿಮಗೆ ಯಾವ ರೇಂಜಿಗೆ ಫಿನಿಶಿಂಗ್ ಕೊಟ್ಟಿದೆ ನೋಡಿ ಗೌರಿನ. ಇದೆಲ್ಲ ತುಂಬ ಅದ್ಭುತವಾಗಿರೋಂಥ ಗೌರಿಗಳು. ಸೊ ನಿಮ್ಮ ಹತ್ರ 8% ಅಲ್ಲಿ ತೋರಿಸಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸಿ ಬಂದ್ಬಿಟ್ಟು 2.5 ಫೀಟ್ ಎಷ್ಟದು? 2 ಫೀಟು 1 ಫೀಟು. ಇದು ಒಂದು 3.5 ಫೀಟು, ಒಂದು 5 ಫೀಟ್ದು ತೋರಿಸಿದ್ವಿ. 5 ಫೀಟ್ ಕರೆಕ್ಟ್. ಅದು ಫುಲ್ ಬಾಡಿದು 5 ಫೀಟು. ಸೊ ನೋಡ್ತಿರ್ಬೋದು 3.5 ಫೀಟ್ ಬರುತ್ತೆ. ಸೊ ಈ ಗೌರಿಗಳು ಎಷ್ಟಿದೆ ನಿಮ್ಮ ಹತ್ರ 8% ಇವಾಗ? 150 ಪೀಸ್ ಇದೆ. 50 ರೆಡಿ ಆಗಿದೆ. ಓಕೆ. 100 ರೆಡಿ ಪೇಂಟ್ ಆಗಿದೆ. ಇನ್ನು 100 ಪೇಂಟ್ ಮಾಡಬೇಕು. ಓಕೆ. ಸೊ 150 ಪೀಸ್ ರೆಡಿ ಇದೆ ಅಂತ ಸ್ನೇಹಿತರೆ. ರೆಡಿ ಅಂದರೆ ಮಾಡ್ತಾ ಇರೋಂಥದ್ದು. ಅದ್ರಲ್ಲಿ 100 ಪೀಸ್ ರೆಡಿ ಇದೆ. ನೀವು ಮಿಕ್ಕಿದ್ದು ಬ್ಯಾಲೆನ್ಸ್ ಮಾಡಬೇಕು. ಇನ್ ಕೇಸ್ ಬೇಕಾದ್ರೆ ಸ್ವಲ್ಪ ಬೇಗ ಬಂದು ಆರ್ಡರ್ ಕೊಟ್ಟರೆ ಬೇಕಾದ್ರೆ ಮಾಡಿಕೊಡ್ತಾರೆ. ನೋಡ್ತಿರ್ಬೋದು ಗೌರಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ. ತುಂಬ ಒಂದು 3 ಫೀಟ್ ರೇಂಜಲ್ಲಿ ಹುಡುಕ್ತಾ ಇರೋ ಅಂತ ಹೇಳಿದ್ರೆ ಸೊ ನೋಡ್ಬೋದು ನೋಡಿ. ಫೇಸೆಲ್ಲ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಪೇಂಟಿಂಗ್ ಎಲ್ಲ ನಿಮಗೆ. ಆಭರಣ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 150 ಇದೆ. ಇನ್ನೂ ಕೆಲವೊಂದೆಲ್ಲ ಪೇಂಟಿಂಗ್ ಆಗಬೇಕಾಗಿರೋದು ಬ್ಯಾಲೆನ್ಸ್ ಇದೆ ನೋಡ್ತಿರ್ಬೋದು. ಇಲ್ಲೆಲ್ಲ ನೋಡಿ, ಇದೆಲ್ಲ ಆಲ್ಮೋಸ್ಟ್ ಒಂದು 50% ಪೇಂಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಇನ್ನು ಗೋಲ್ಡ್ ಶೇಡ್ಸ್ ಆಗಿರ್ಬೋದು ಕೆಲವೊಂದು ಮಾಡಬೇಕಾಗುತ್ತೆ ಅಷ್ಟೇ. ಇನ್ನೇನಿಲ್ಲ ನೋಡ್ತಿರ್ಬೋದು ಇಲ್ಲೆಲ್ಲ. ಸೊ ಬ್ರೋ, ಇವಾಗ ನಿಮ್ಮ ಗಣೇಶಗಳ ತಿಳ್ಸ್ಕೊಟ್ಟಿದ್ದೀರಾ ಎಲ್ಲ ಯಾವ ಥರ ಸಿಗುತ್ತೆ ಅಂದ್ಬಿಟ್ಟು. ಇನ್ನೊಂದ್ಸತಿ ನಮ್ಮ ವೀಕ್ಷಕರಿಗೆ ನೀವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅದನ್ನು ತಿಳ್ಸ್ಕೊಬಿಡಿ ಬ್ರೋ. ನಮ್ದು ಬಂದು ಹಾಸನ್ನು. ನಮ್ದು ಇಲ್ಲಿ ಬಿಡ್ಕೇನಹಳ್ಳಿ ಅಂತ ಊರು, ಮಡಿಕೇರಿ ಕುಶಾಲನಗರ ರೋಡು. ಈ ಬಿಡ್ಕೇನಹಳ್ಳಿ ಊರಿಂದ ಸಂಕ್ಲಾಪುರ ಒಳಗಡೆ ಬರ್ತೀವಿ. ಮೈನ್ ರೋಡಿಂದ 300 ಮೀಟರ್ ಆಗುತ್ತೆ ನಮಗೆ. ಸೊ ಕಸ್ಟಮೈಸೇಷನ್ ಸಂಕ್ಲಾಪುರ ಅಂತ ಊರು. ಸಂಕ್ಲಾಪುರ ಅಂತನಾ? ಸೊ ಇವಾಗ ಆಲ್ಮೋಸ್ಟ್ ನಿಮಗೆ ರೈಲ್ವೆ ಸ್ಟೇಷನ್ ಎಷ್ಟು ಕಿಲೋಮೀಟರ್? ಒಂದು ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ ಒಂದು 2-3 ಕಿಲೋಮೀಟರ್ ಇದೆ. ಸಿಟಿ ಮೇನ್ಸ್ ಸೆಂಟರಿಂದ 3 ಕಿಲೋಮೀಟರ್. 3 ಕಿಲೋಮೀಟರ್. ಸೊ ನಿಮ್ಮ ಹತ್ರ ಕಸ್ಟಮೈಸೇಷನ್ ಸಿಗುತ್ತಾ? ಮಾಡ್ಕೊಡ್ತೀರಾ? ಸಿಗುತ್ತೆ ನಮ್ಮ ಹತ್ರ ಫಿಟ್ಟಿಂಗ್ ಪೀಸ್ ಮಾತ್ರ. ಈಗ ಒಂದು 20 ಡೇಸ್ ಅಲ್ಲಿ ಏನಾರ ಬಂದ್ರೆ ಮಾತ್ರ ಸಿಗುತ್ತಿಲ್ಲ, ಎಲ್ಲ ಪೈಂಟ್ ಆಗ್ಬಿಡುತ್ತೆ. ಓಕೆ. ಅದೇ ಕಸ್ಟಮೈಸೇಷನ್ ನಿಮಗೆ ಪೇಂಟಿಂಗ್ ಅಲ್ಲಿ ಹೇಳ್ತಾ ಇರೋದು. ಪೇಂಟಿಂಗು ನಿಮ್ಮ ಮಾಡಲ್ ಬೇಕು ಅಂದ್ರೆ ಸಿಗುತ್ತೆ. ಮಾಡಲ್ ಬೇಕಾದ್ರೆ ಮಾಡ್ಕೊಡ್ತೀರಾ? ಸೊ ಅದೇ ಮಿನಿಮಮ್ ಒಂದು 3 to 4 months ಗ್ಯಾಪಲ್ಲಿ ಹೇಳ್ಬೇಕಾಗುತ್ತೆ. ಹೌದು, ಇರೋದೇನು 3.5 to 4 months ಇದೆ ಅಷ್ಟೇ. ಸೊ ಆದಷ್ಟು ಬೇಗ ಆದಷ್ಟು ಒಳ್ಳೆ ಇದ್ದೀರಾ. 15 ಡೇಸ್ ಅಲ್ಲಿ ಹೇಳಿದ್ರೆ ಹೇಗೆ ಬೇಕು ಆ ಥರ ಮಾಡಿಸ್ಕೊಡ್ತೀವಿ. ಓಕೆ. ಸೊ ಓವರಾಲ್ ಎಲ್ಲ ಪೇಂಟಿಂಗ್ ಎಲ್ಲ ನೆಕ್ಸ್ಟ್ ಅದೆಲ್ಲ ರೆಡಿ ಆಗಿ ಎಷ್ಟು ದಿನ ಬೇಕು ಬ್ರೋ? ಮುಂಬೈ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರಲ್ಲ, ಇನ್ನೊಂದು 20 ಡೇಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಗೋಡನ್ ಪೇಂಟ್ ಆಗುತ್ತೆ ಇನ್ 20 ಡೇಸ್. ಓಕೆ. ಸೊ ಇರುತ್ತೆ ಆಲ್ಮೋಸ್ಟ್ ಇವೆಷ್ಟು ಮಾಡಲ್ ಟೋಟಲ್ ಹೇಳಿ ನಿಮ್ಮ ಹತ್ರ ಇರೋದು 8% ಇದರಲ್ಲಿ? 24 ಮಾಡಲ್ ಇದೆ. 27 ಮಾಡಲ್ ಪ್ರತಿಯೊಂದು ಡಿಫರೆಂಟ್ ಮಾಡಲ್. 23-24 ಮಾಡಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದು ಇದರಲ್ಲಿ ಪೇಪರ್ ಅಲ್ಲಿ. ಓಕೆ. ಇನ್ನು ನಿಮಗೆ ಮಣ್ಣಿನಲ್ಲಿ ಬಂದು 12 ಡಿಸೈನ್ಸ್ ಅವೈಲೇಬಲ್ ಇದೆ. ಇನ್ನೇನು ಮುಂದಕ್ಕೆ ಬರುತ್ತಾ ಬ್ರೋ ಇದು ಬಿಟ್ಟು? ಬರುತ್ತೆ. ಎಷ್ಟು ಫೀಟ್ ಗಣ ಬರ್ಬೋದು ನಿಮ್ಮ ಹತ್ರ? ಇನ್ನೊಂದು ಇವಾಗ 12 ತನಕ ಅವೈಲೇಬಲ್ ಇದೆ. ಒಂದು 13-14 ತನಕ ಸಿಗುತ್ತೆ. ನಾನು ಹೇಳೋದಲ್ಲ, ಒಂದು 15 ಫೀಟ್ದೆಲ್ಲ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಿದ್ದೀವಿ. ಸೊ ಏನಾದ್ರು ಬೇಕು ಇಲ್ಲಿಂದ ಮುಂಬೈಗೆ ಹೋಗೋದಿರ್ಬೋದು, ಇಲ್ಲೇ ತಗೊಳ್ತೀನಿ ಅಂತ ಹೇಳಿದ್ರೆ ಫೋಟೋಸ್ ತೋರಿಸ್ತೀವಿ. ಸೇಮ್ ಅದೇ ಥರ ಮಾಡ್ಕೊಡ್ತೀವಿ. ಓಕೆ. 15 ಫೀಟ್ ಅಂದರೆ 15 ಫೀಟ್ ಹೈಟು 15 ಫೀಟ್ ಬಿಡ್ತೇ ಬರುತ್ತೆ. ಓಕೆ. ತುಂಬ ದೊಡ್ಡದಾಗಿ ಬರುತ್ತೆ, ತುಂಬ ಯೂಸ್ ಬರುತ್ತೆ. ಓಕೆ. ಸರಿ ಬ್ರೋ, ತುಂಬ ಥ್ಯಾಂಕ್ಸು. ಮತ್ತೆ ಫುಲ್ ಪೆಂಡಿಂಗ್ ಅನ್ನೋ ಕರಿ ಮತ್ತೊಂದು ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಬ್ರೋ. ಓಕೆ.